रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। रामं रामानुजं सीतां भरतं भरतानुजं सुग्रीवं वायुसूनं च प्रणमामि पुनः पुनः। वेदवेद्ये परे पुंसि जाते दशरथात्मजे वेद प्राचे सदासीत् साक्षात् रामायणात्मना। ಹರೇ ಕೃಷ್ಣ. ಎಲ್ಲರಿಗೂ ಈಗ ರಾಮನವಮಿ ತುಂಬ ಹತ್ತಿರದಲ್ಲಿ ಬರ್ತಾ ಇದೆ. ನಾವು ರಾಮಕಥಾವನ್ನು ಮಾಡ್ತಾ ಸ್ವಲ್ಪ ರಾಮನ ಚರಿತ್ರೆಯನ್ನು ತಿಳ್ಕೊಳ್ಳೋಣ. ಆಮೇಲೆ ರಾಮಾಯಣ, ಮೂಲ ರಾಮಾಯಣದ ವಾಲ್ಮೀಕಿ ರಚಿತ ರಾಮಾಯಣ, ಮೂಲ ರಾಮಾಯಣ, ಇಲ್ಲ ಆರ್ಷ ರಾಮಾಯಣ ಅಂತ ಹೇಳ್ತಾರೆ, ಅದನ್ನು ನಾವು ಚರ್ಚೆಯನ್ನು ಮಾಡೋಣ. ಇದು ಸಂಪೂರ್ಣ ರಾಮಾಯಣ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ನನಗೆ ಅನ್ನಿಸ್ತಾ ಇದೆ ಬಾಲಕಾಂಡ ಅಟ್ಲೀಸ್ಟ್ ನಾವು ಚರ್ಚೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡೋಣ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅದು ನಮ್ಮ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಬಾಲಕಾಂಡ ಸಂಪೂರ್ಣ ಅಂತ ಹೇಳಿದ್ರೆ ನಾವು ಎಲ್ಲವನ್ನೂ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಆದರೂ ಮುಖ್ಯ ವಿಷಯಗಳನ್ನ ರಾಮಾಯಣವನ್ನ ನಾವು ಚರ್ಚೆಯನ್ನ ಮಾಡಬಹುದು. ಬರೀ ರಾಮಾಯಣದಲ್ಲಿ ಅಷ್ಟೇ ಅಲ್ಲ, ರಾಮಾಯಣದಲ್ಲಿ ನಾವು ನಮ್ಮ ಜೀವನದಲ್ಲಿ ಏನು ಕಲಿಬಹುದು ಅದನ್ನು ನಾವು ಚರ್ಚೆ ಮಾಡೋಣ. ಅದಷ್ಟೇ ಅಲ್ಲ, ರಾಮಾಯಣದಲ್ಲಿ ಹೇಳ್ತಾರೆ ಏನೆಲ್ಲ ನಾವು ಕಲಿಬಹುದು ಅಂತ ಹೇಳಿ. ರಾಮಾಯಣ ಇದು ಸಂಪೂರ್ಣ ಸಂಬಂಧಗಳು ಹೇಗೆ ನಾವು ಉಳಿಸ್ಕೊಳ್ಬೇಕು, ಮತ್ತೆ ಸಂಬಂಧವನ್ನು ಹೇಗೆ ಬೆಳೆಸ್ಬೇಕು, ಸಂಬಂಧದಲ್ಲಿ ಯಾವ ರೀತಿಯ ರುಚಿ ಇರಬೇಕು, ಮತ್ತೆ ಯಾವ ರೀತಿಯ ಶಿಷ್ಟಾಚಾರ ಸದಾಚಾರ ಇರಬೇಕು, ಅವೆಲ್ಲವೂ ನಮಗೆ ತಿಳಿಯುತ್ತೆ. ಯಾವೆಲ್ಲರ ಸಂಬಂಧಗಳು, ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ, ಗಂಡ ಹೆಂಡತಿಯ ನಡುವೆ ಇರುವಂತಹ ಸಂಬಂಧ, ಮತ್ತೆ ರಾಜ ಮತ್ತು ಪ್ರಜಾ, ಅದಷ್ಟೇ ಅಲ್ಲ ಗುರು ಮತ್ತೆ ಶಿಷ್ಯ, ಈ ರೀತಿ ಎಲ್ಲಾ ರೀತಿಯ ಸಂಬಂಧಗಳ ಬಗ್ಗೆ ಸಂಪೂರ್ಣವಾಗಿ ರಾಮಾಯಣದಲ್ಲಿ ನಾವು ಕಲಿಬಹುದು. ಅದಕ್ಕೋಸ್ಕರ ಹೇಳ್ತಾನೆ, ನಾವು ರಾಮಾಯಣ ಕೇಳ್ತಾ ಏನಾಗೋಗ್ಬಿಡ್ತೀವಿ, ರಾಮನಲ್ಲಿರುವಂತ ಗುಣಗಳು ನಮ್ಮ ಜೀವನದಲ್ಲೂ ಬಂದ್ಬಿಡುತ್ತೆ. ರಾಮನ ಗುಣಗಳು ಬರಬೇಕು ಅಂತ ಹೇಳಿದ್ರೆ ಮೊದಲು ರಾಮ ಎಲ್ಲಿ ಹುಟ್ಟಿರೋದು ಅದು ತಿಳ್ಕೊಳ್ಬೇಕಾಗುತ್ತೆ. ರಾಮ ಹುಟ್ಟಿರೋದಲ್ಲಿ ಅಯೋಧ್ಯ ನಗರದಲ್ಲಿ. ಅಯೋಧ್ಯೆಯನ್ನು ಆಳ್ತಾ ಇದ್ದಂತಹ ರಾಜ ಯಾರು? ದಶರಥ ಅಂತ ಯಾಕೆ ಹೇಳ್ತಾರೆ? ಯಾಕೆ ಅಂತ ಹೇಳಿದ್ರೆ ಅವನು ರಥವನ್ನ 10 ದಿಕ್ಕಿನಲ್ಲಿ ಓಡಿಸುವಂತಹ ಶಕ್ತಿ ಅವನಲ್ಲಿತ್ತು. ಅದಷ್ಟೇ ಅಲ್ಲ, ಅವನು ಬೇರೆ ಬೇರೆ ವ್ಯಾಖ್ಯಾನಗಳನ್ನ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ದಶರಥ ಅಂತ ಹೇಳಿದ್ರೆ 10 ರಥಗಳು ಒಮ್ಮೆ ಬಂದ್ರು ಅವನು ಅದನ್ನ ಎದುರಿಸುವಂತಹ ಶಕ್ತಿ ಅವನಲ್ಲಿತ್ತು. ಅದಷ್ಟೇ ಅಲ್ಲ, ರಥ ಅಂತ ಹೇಳಿದ್ರೆ ಒಂದು ರೀತಿನಲ್ಲಿ ಇಂದ್ರಿಯ ಮತ್ತು ಮನಸ್ಸುನು ಅಷ್ಟೇ. ಅವನ ಎಲ್ಲ 10 ಇಂದ್ರಿಯಗಳನ್ನ ಅವನ ಕೈವಶದಲ್ಲಿ ಇಟ್ಟುಕೊಂಡಿದ್ದ. ಅದಕ್ಕೋಸ್ಕರ ದಶರಥ ಅಂತ ಹೇಳಿ ಹೆಸರನ್ನ ಹೇಳ್ತಾರೆ. ಅದಕ್ಕೋಸ್ಕರ ಅಂತಹ ಮನೆಯಲ್ಲಿ ಅಂದ್ರೆ ದಶರಥನಿಂದ ರಾಮ ಜನ್ಮವನ್ನು ಪಡಿತಾರೆ. ಅದಕ್ಕೋಸ್ಕರ ರಾಮನನ್ನ ಜನ್ಮ ಪಡೆಯೋಕ್ಕಿಂತ ಮುಂಚೆ ದಶರಥನಂತಹ ಈ ರೀತಿಯ ಗುಣಗಳು ನಮ್ಮೆಲ್ಲರಲ್ಲಿ ಬರ್ತಾ ಇದ್ರೆ ರಾಮನ ಜನ್ಮ ನಮ್ಮ ಹೃದಯದಲ್ಲೂ ಆಗುತ್ತೆ. ಇದರ ವಿರುದ್ಧವಾಗಿ ಹೇಗೆ ದಶರಥ ಎಲ್ಲ ಇಂದ್ರಿಯಗಳನ್ನ ಅವನ ಹತೋಟಿಯಲ್ಲಿ ಇಟ್ಕೊಂಡಿದ್ದ, ವಿರುದ್ಧವಾಗಿ ದಶಾನನ ಯಾರು? ರಾವಣ. 10 ತಲೆಗಳಿತ್ತು. ಆ 10 ತಲೆಗಳಂತ ಹೇಳಿದ್ರೆ ಎಲ್ಲವನ್ನ ಬೇರೆಯವರ ಆಸ್ತಿಯನ್ನು ಹೇಗೆ ದೋಚುವಂಥದ್ದು, ಬೇರೆಯವರ ಸಂಪತ್ತು, ಬೇರೆಯವರ ಭೋಗವನ್ನ ಹೇಗೆ ದೋಚೋದು. ಅದಕ್ಕೋಸ್ಕರ ಆ ದಶಾನನ ರಾವಣನಿಂದ ಎಷ್ಟೊಂದು ನಾವು ಕಲಿಬಹುದು. ಆದ್ರೆ ಕೊನೆಯಲ್ಲಿ ಏನಾಯ್ತು? ವಿನಾಶ ಆಯ್ತು. ಮನೋರಥೇನ ಸತಿ ಧಾವತೋ ಬಹಿಹಿ, ಶ್ರೀಮದ್ ಭಾಗವತದಲ್ಲಿ ಬರುತ್ತೆ ಈ ಶ್ಲೋಕ. ಅಂದ್ರೆ ಅವನ ಮನಸ್ಸು, ಎಲ್ಲ ಇಂದ್ರಿಯಗಳು ಅವನ ಮನಸ್ಸು ಹೇಗೆ ಹೇಳ್ತಾ ಇತ್ತು ಆ ರೀತಿ ಕೆಲಸ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಅವನಿಗೆ ಕೊನೆಯಲ್ಲಿ ವಿನಾಶ ಬಂತು. ಅದಕ್ಕೋಸ್ಕರ ಹೇಳ್ತಾರೆ, ನಾವು ರಾಮಾಯಣದಲ್ಲಿ ಇದೆಲ್ಲವನ್ನು ಸಂಪೂರ್ಣವಾಗಿ ಆಳವಾಗಿ ನಮ್ಮೆಲ್ಲರ ಜೀವನದಲ್ಲಿ, ಸಾಧಕನ ಜೀವನದಲ್ಲಿ ಇಲ್ಲ ಸಾಂಸಾರಿಕ ಜೀವನದಲ್ಲಿ ನಾವು ಹೇಗೆ ವರ್ತನೆಯನ್ನ ಮಾಡಬೇಕು ಅದೆಲ್ಲವನ್ನು ಕಲಿಬಹುದು. ಬರೀ ಜೀವನ ಕಲಿಯೋದಷ್ಟೇ ಅಲ್ಲ, ರಾಮನ ಗುಣಗಳನ್ನ ಕೇಳ್ತಾ ಏನಾಗುತ್ತೆ, ನಮ್ಮ ಮನಸ್ಸು ಸಂಪೂರ್ಣವಾಗಿ ಆಹ್ಲಾದಕರವಾಗಿ. ಯಾಕೆಂದ್ರೆ ಸಂಪೂರ್ಣ ಜಗತ್ತಿನಲ್ಲಿ ಸಮಸ್ಯೆಗಳಲ್ಲಿ ನಾವು ನೊಂದು ಹೋಗಿ ಸಮಸ್ಯೆಗಳಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಆ ಸಮಯದಲ್ಲಿ ರಾಮನ ಚರಿತ್ರೆ ಗುಣಗಳನ್ನ ನಾವು ಕೇಳ್ತಾ ಏನಾಗುತ್ತೆ,
ನಮ್ಮ ಮನಸ್ಸು ಸಂಪೂರ್ಣವಾಗಿ ನಿರ್ಮಲವಾಗುತ್ತೆ, ಆಮೇಲೆ ಶಾಂತವಾಗುತ್ತೆ, ಆಮೇಲೆ ಹೃದಯದಲ್ಲಿ ಭಗವಂತನ ಭಕ್ತಿ ಅತಿ ಹೆಚ್ಚಾಗಿ ಅದು ಹೊಮ್ಮಿ ಬರುತ್ತೆ. ಅದಕ್ಕೋಸ್ಕರ ಈ ಸಂಪೂರ್ಣ ರಾಮಾಯಣದ ಬಗ್ಗೆ ನಾವು ಸ್ವಲ್ಪ ರಾಮಾಯಣದ ಮಹಿಮೆಯನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ನಾವು ಚರ್ಚೆಯನ್ನು ಇನ್ನು ಮುಂದೆ ಮಾಡೋಣ. ಈಗ ವಿಶೇಷವಾಗಿ ನಾನು ಹೇಳಬೇಕು ಅಂತಿದ್ದೆ, ಸಂಪೂರ್ಣ ರಾಮಾಯಣದಲ್ಲಿ 24,000 ಶ್ಲೋಕಗಳು ಇದೆ. ಒಂದೊಂದು ಶ್ಲೋಕ ಅನುಷ್ಟುಪ್ ಛಂದದಲ್ಲಿ ಇದೆ. ಆಮೇಲೆ ಸಂಪೂರ್ಣವಾಗಿ 500 ಸರ್ಗಗಳು ಇದೆ. ಸಂಪೂರ್ಣ 7 ಕಾಂಡಗಳು, ಉತ್ತರ ಕಾಂಡ ಸೇರಿ 7 ಕಾಂಡಗಳಿದೆ. ಯಾವೆಲ್ಲ ಕಾಂಡಗಳು ಅಂತ ಹೇಳಿದ್ರೆ ವಿಂಗಡಣೆ ಮಾಡಿದ್ದಾರೆ. ಸಂಪೂರ್ಣ 24,000 ಶ್ಲೋಕಗಳನ್ನ 7 ಕಾಂಡಗಳಾಗಿ ಅವರು ವಿಂಗಡಣೆ ಮಾಡಿದ್ದಾರೆ. ಯಾವುದೆಲ್ಲ? ಮೊದಲನೇದು ಯಾವುದು? ಬಾಲಕಾಂಡ. ಬಾಲಕಾಂಡ ಅಂತ ಹೇಳಿದ್ರೆ ಏನರ್ಥ? ಬಾಲಕಾಂಡ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಬಾಲಕಾಂಡ, ಸಂಪೂರ್ಣವಾಗಿ ಭಗವಂತನ ಸಣ್ಣವರಿರುವಂತಹ ಎಲ್ಲ ಜೀವನ ಚರಿತ್ರೆ ಬರುತ್ತೆ. ಅದಾದ್ಮೇಲೆ ಅಯೋಧ್ಯ ಕಾಂಡ ಇದೆ, ಅದಾದ್ಮೇಲೆ ಅರಣ್ಯ ಕಾಂಡ ಇದೆ. ಅಯೋಧ್ಯ ಕಾಂಡದಲ್ಲಿ ಹೇಗೆ ಸಂಪೂರ್ಣವಾಗಿ ರಾಮನ ಜನ್ಮ ಬಾಲ್ಯಕಾಂಡದಲ್ಲೆಲ್ಲ ಆಗಿದೆ. ಅಯೋಧ್ಯ ಕಾಂಡದಲ್ಲಿ ಅವನು ವನವಾಸಕ್ಕೆ ಹೋಗಿದ್ದು, ಅದಾದ್ಮೇಲೆ ಅರಣ್ಯ ಕಾಂಡ, ಕಿಷ್ಕಿಂಧ ಕಾಂಡ, ಸುಂದರ ಕಾಂಡ, ಯುದ್ಧ ಕಾಂಡ, ಅದಾದ್ಮೇಲೆ ಕೊನೆಯಲ್ಲಿ ಉತ್ತರ ಕಾಂಡ. ಈ ರೀತಿ 7 ಕಾಂಡಗಳಲ್ಲಿ ವಿಂಗಡಣೆ ಆಗಿದೆ. ಅದಾದ್ಮೇಲೆ ಬಾಲಕಾಂಡ ನಾವು ಆದಷ್ಟು ಈಗ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಈ ಮೊದಲನೇ ಕಾಂಡದಲ್ಲಿ, ಬಾಲಕಾಂಡದಲ್ಲಿ ಯಾಕೆ ಬಾಲಕಾಂಡ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವಿಶ್ವಾಮಿತ್ರ ಅವರ ಬಾಲ್ಯತನ, ಆಧ್ಯಾತ್ಮಿಕದಲ್ಲಿ ಬಾಲ್ಯತನ, ಇದು ಬರೀ ರಾಮನ ಬಾಲ್ಯತನಕ್ಕೆ ಇದರಲ್ಲಿ ಹೋಲಿಸಿಲ್ಲ. ಯಾಕಂತ ಹೇಳಿದ್ರೆ ರಾಮ ಬಾಲ್ಯಕಾಂಡದಲ್ಲಿ ಅವನಿಗೆ ಮದ್ವೆನೂ ಆಗೋಗ್ಬಿಡುತ್ತೆ. ಆದ್ರೆ ಇದರಲ್ಲಿ ಯಾರ ಬಾಲ್ಯತನ ಅಂತ ಹೇಳಿದ್ರೆ ವಿಶ್ವಾಮಿತ್ರ ಬಾಲ್ಯ. ವಿಶ್ವಾಮಿತ್ರ ಋಷಿ ಆಗಿದ್ರು ಅವರು. ಅದರೆಲ್ಲರ ಚರ್ಚೆ ಇನ್ನು ಇದೇ ಬಾಲ್ಯಕಾಂಡದಲ್ಲಿ ಬರುತ್ತೆ. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ಅವರು ಹೇಗೆ ವಸಿಷ್ಠರ ಜೊತೆ ಪೈಪೋಟಿ ಇತ್ತು. ಅದಾದ್ಮೇಲೆ ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಮೇಲೆ ಕೆಳಗೆ ಅದೆಲ್ಲ ಆಗ್ತಾ ಇರೋದು ಹೇಗೆ ಅವರು ಗುರುಗಳಾಗ್ತಾರೆ, ರಾಮ ಮತ್ತು ಲಕ್ಷ್ಮಣರ. ಆದ್ರೆ ಗುರುಗಳು ಆದಾಗ ಹೆಚ್ಚು ಕಲ್ತಿದ್ದು ಯಾರು ಅಂತ ಹೇಳಿದ್ರೆ ವಿಶ್ವಾಮಿತ್ರ ಕಲ್ತರು ರಾಮನಿಂದ, ರಾಮ ಮತ್ತು ಲಕ್ಷ್ಮಣರಿಂದ. ಅದೆಲ್ಲವೂ ನಮಗೆ ಗೊತ್ತಾಗುತ್ತೆ ಈ ಬಾಲ್ಯಕಾಂಡದಲ್ಲಿ. ನಾವು ಈಗ ಪ್ರಾರಂಭ ಮಾಡೋಣ. ಈಗ ಇರುವಂತಹ ರಾಮನವಮಿ ಬರುತ್ತೆ ಚೈತ್ರ ಮಾಸದಲ್ಲಿ. ಈ ಚೈತ್ರ ಮಾಸದಲ್ಲಿ ಬರ್ತಾ ಇರುವಂತಹ ರಾಮನವಮಿಯಲ್ಲಿ ಈ ತಿಂಗಳಿನಲ್ಲಿ ನಾವೇನಾದ್ರೂ ರಾಮಾಯಣವನ್ನ ಕೇಳಿದ್ರೆ ಏನು ಫಲ ಬರುತ್ತೆ ಅದನ್ನು ನಾವು ಸ್ವಲ್ಪ ಚರ್ಚೆಯಿಂದ ಮಾಡೋಣ. ಇದು ಸ್ಕಂದ ಪುರಾಣದಲ್ಲಿ ಬರುತ್ತೆ ಇದರ ಮಹಿಮೆ. ಸ್ಕಂದ ಪುರಾಣದಲ್ಲಿ ಉತ್ತರ ಖಂಡ ಇದನ್ನ ನಾರದ ಸನತ್ ಕುಮಾರರಿಗೆ ಹೇಳ್ತಾ ಇದ್ದಾರೆ, ಚೈತ್ರ ಮಾಸದಲ್ಲಿ ರಾಮಾಯಣ ಏನಾದ್ರೂ ಕೇಳಿದ್ರೆ ಏನು ಫಲ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಮಾಯಣದ ಮಹಾತ್ಮೆಯು ಸಮಸ್ತ ಪಾಪಗಳನ್ನು ಕಳೆಯುವಂತಹುದು, ಎಲ್ಲ ದುಃಖಗಳನ್ನು ನಿವಾರಣೆ ಮಾಡುತ್ತೆ. ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಸ್ತ್ರೀಯರಿಗೆ ಎಲ್ಲರಿಗೂ ಬಯಸಿದ ಫಲವನ್ನು ಕೊಡುವುದು. ಎಲ್ಲ ವ್ರತಗಳ ಫಲಗಳು ಪ್ರಾಪ್ತಿಯಾಗುತ್ತದೆ. ದುಸ್ವಪ್ನ ನಾಶವು, ಧನದ ಪ್ರಾಪ್ತಿ, ಭೋಗ ಮತ್ತು ಮೋಕ್ಷ ರೂಪಿ ಫಲವನ್ನು ನೀಡುವುದು ಆಗಿದೆ. ಆದ್ದರಿಂದ ಇದನ್ನ ಧ್ಯಾನಪೂರ್ವಕವಾಗಿ ಮತ್ತು ಪ್ರಯತ್ನಪೂರ್ವಕವಾಗಿ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕಥೆ ಬರುತ್ತೆ. ಏನು ಕಥೆ ಅಂತ ಹೇಳಿದ್ರೆ, ಒಬ್ಬ ವ್ಯಾಧ, ಕಲಿಕ ಅನ್ನುವಂಥ ವ್ಯಾಧ ಇದ್ದ. ಅವನಂದ್ರೆ ರಾಬರ್, ಅವನು ದರೋಡೆಕೋರ ಆ ರೀತಿ. ಆಮೇಲೆ ಈ ಕಲಿಕ ವ್ಯಾಧ ಎಲ್ಲಾ ರೀತಿಯ ದುಶ್ಚಟಗಳಲ್ಲಿ, ಆಮೇಲೆ ಎಲ್ಲಾ ರೀತಿಯ ಪರದ್ರವ್ಯವನ್ನ ದೋಚೋದ್ರಲ್ಲಿ, ಪರನಾರಿ ಅನ್ನ ಅಪಹರಣ ಮಾಡೋದ್ರಲ್ಲಿ ಅವನು ಯಾವಾಗ್ಲೂ ತೊಡಗಿದ್ದ. ಆಮೇಲೆ ಬೇರೆಯವರನ್ನ ನಿಂದಿಸ್ತಾ ಇದ್ದ, ಪ್ರಾಣಿಗಳನ್ನ ಪೀಡಿಸ್ತಾ ಇದ್ದ. ಇದು ಅವನ ಪ್ರತಿದಿನದ ಕೆಲಸ ಈ ರೀತಿ ಆಗ್ತಾ ಇತ್ತು. ಎಷ್ಟೊಂದು ಬ್ರಾಹ್ಮಣರನ್ನ, 100,000 ಗೋವುಗಳನ್ನ ಇವನು ಕೊಂದಾಕಿದ್ದ. ಅಂದ್ರೆ ಯೋಚನೆ ಮಾಡಿ, ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಹೇಗಿದ್ದಾರಲ್ಲ ಆ ರೀತಿ ಅವನ ವ್ಯಕ್ತಿ. ಆದ್ರೆ ಕಲಿಯುಗಕ್ಕಿಂತ ಜಾಸ್ತಿ ಆಗಿದ್ದ ಅನ್ಸುತ್ತೆ ಇದು. ಇಷ್ಟೊಂದು ಬ್ರಾಹ್ಮಣರನ್ನ, ಗೋವುಗಳನ್ನೆಲ್ಲ ಅವನು ಕೊಂದಾಕಿದ್ದ. ಅದಷ್ಟೇ ಅಲ್ಲ, ದೇವರ ಹಣವನ್ನು ದೋಚ್ತಾ ಇದ್ದ. ಅಂದ್ರೆ ಬೇರೆಯವರು ಮನುಷ್ಯರದ್ದು ಹಣ ದೋಚೋದಾದ್ರೆ ಓಕೆ,
ಇವನು ಮಂದಿರಗಳಲ್ಲಿ ಹೋಗಿ ಮಂದಿರಗಳನ್ನು ಇವನು ದೋಚ್ತಾ ಇದ್ದ ಆ ರೀತಿ. ಅದಷ್ಟೇ ಅಲ್ಲ, ಹೇಳ್ತಾ ಇದಾರೆ ಇವನ್ನ ಲೆಕ್ಕಾಚಾರ ಮಾಡಿದ್ರೆ ಎಷ್ಟು ಪಾಪಗಳನ್ನ ಮಾಡಿದ್ದ, ಅದ್ರ ಲೆಕ್ಕಾಚಾರ ಮಾಡಿದ್ರೆ ಅದೇ ಎಷ್ಟು ವರ್ಷಗಳಾಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿ ಅವನು ಒಮ್ಮೆ ಸೌವೀರ ಅನ್ನುವಂತಹ ಒಂದು ನಗರಕ್ಕೆ ಹೋಗ್ತಾನೆ. ಸೌವೀರ ನಗರ ತುಂಬಾ ಸಮೃದ್ಧಿಯಿಂದ ಕೂಡಿತ್ತು. ಅದಕ್ಕೋಸ್ಕರ ಅಲ್ಲಿ ಎಲ್ಲಾ ರೀತಿಯ ವೈಭವ ಸಂಪನ್ನ ವಸ್ತ್ರ ಆಭೂಷಣಗಳಿಂದ ಎಲ್ಲವೂ ವಿಭೂಷಣೆ ಆಗಿತ್ತು. ಅಲ್ಲಿ ಒಂದು ಮಂದಿರಕ್ಕೆ ಹೋದ, ರಾಮನ ಮಂದಿರ, ಕೇಶವ ರಾಮನ ಮಂದಿರಕ್ಕೆ ಹೋದಾಗ ಅಲ್ಲಿ ಸಂಪೂರ್ಣ ಮಂದಿರ ತುಂಬಾ ಚಿನ್ನದಿಂದ ಎಲ್ಲ ಆಭೂಷಣ ಎಲ್ಲ ಭಗವಂತನಿಗೆ ಅಲಂಕಾರ ಆಗಿತ್ತು. ಮತ್ತೆ ಸಂಪೂರ್ಣ ಎಲ್ಲವೂ ಚಿನ್ನಗಳಿಂದ. ಹಿಂದಿನ ಕಾಲದಲ್ಲಿ ಚಿನ್ನ ತುಂಬಾ ಸಿಗ್ತಾ ಇತ್ತು. ಈಗಿನ ಕಲಿಯುಗದಲ್ಲಿ ಚಿನ್ನ ಸಿಗೋದು ಕಡಿಮೆ ಆಗ್ಬಿಟ್ಟಿದೆ. ಯಾಕಂದ್ರೆ ಕಲಿಯುಗದ ಒಂದು ದೋಷ ಅಂತ ಹೇಳಿದ್ರೆ ಯಾವುದೆಲ್ಲ ತುಂಬಾ ಶುದ್ಧವಾಗಿರುತ್ತೆ ಅದೆಲ್ಲವೂ ಕಡಿಮೆ ಆಗುತ್ತೆ. ನೋಡಿ, ಶುದ್ಧವಾಗಿರೋಂಥ ಆಹಾರ ಸಿಗ್ಬೇಕು ಕಡಿಮೆ, ಶುದ್ಧವಾಗಿರೋಂಥ ನೀರು ಸಿಗ್ಬೇಕು ಕಡಿಮೆ, ಶುದ್ಧವಾದ ಗಾಳಿ. ಯಾಕಂದ್ರೆ ಪ್ರಕೃತಿಯ ಎಷ್ಟು ನಾವೇ ಅದನ್ನ ಮಲಿನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಅದಕ್ಕೋಸ್ಕರ ಕೊನೆಗೆ ಅದರ ಪರಿಣಾಮ ಯಾರ ಮೇಲೆ ಬೀರುತ್ತೆ, ನಮ್ಮ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ತುಂಬಾ ವಿರಳ. ಆದ್ರೆ ಇಷ್ಟೊಂದು ಚಿನ್ನ ಇದು ಸೌವೀರ ನಗರದ ಇಲ್ಲಿರುವಂತ ಈ ಮಂದಿರದಲ್ಲಿತ್ತು. ಅದಕ್ಕೋಸ್ಕರ ಇವನ ಮನಸ್ಸಿನಲ್ಲಿತ್ತು, ನಾ ಹೇಗಾದ್ರೂ ಮಾಡಿ ಇದನ್ನೆಲ್ಲವನ್ನು ನಾನು ದೋಚ್ಬಿಟ್ರೆ ಮತ್ತೊಂದ್ಸಲ ಕಳ್ಳತನ ಮಾಡುವಂಥದ್ದು ಇರೋದಿಲ್ಲ, ನಾನು ಆರಾಮಾಗಿ ನನ್ನ ಜೀವನ ಮಾಡ್ಬೋದು. ಈ ರೀತಿ ಅವನು ನಿಶ್ಚಯ ಮಾಡ್ಕೊಂಡು ಮಂದಿರಕ್ಕೆ ಹೋಗ್ತಾನೆ. ಆದ್ರೆ ಆ ಮಂದಿರದಲ್ಲಿ ಒಬ್ಬ ತುಂಬಾ ಮಹಾನ್ ಭಕ್ತ, ಅವನ ಹೆಸರು ಉತ್ತಂಕ ಅಂತ ಹೇಳಿ. ಈ ಉತ್ತಂಕ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಕುತ್ಕೊಂಡಿರ್ತಾರೆ ಭಗವಂತನಲ್ಲಿ. ಅವರು ಸಂಪೂರ್ಣ ಜ್ಞಾನವನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದವರು, ಆಮೇಲೆ ಶಾಂತ ಸ್ವಭಾವದವರು, ಭಗವನ್ನ ಆರಾಧನೆಯಲ್ಲಿ ಅವರು ತತ್ಪರರಾಗಿರ್ತಾರೆ, ತಪಸ್ಸಿನ ನಿಧಿಯಾಗಿರ್ತಾರೆ. ಈ ರೀತಿಯ ಉತ್ತಂಕ ಮುನಿಯನ್ನ ಇವರು ನಮಸ್ಕಾರ ಮಾಡ್ತಾರೆ. ಆ ನಮಸ್ಕಾರ ಮಾಡೋದಿಲ್ಲ, ಯಾಕೆಂತ ಹೇಳಿದ್ರೆ ಇವನಿಗೆ ಅನ್ನಿಸ್ತಾ ಇರುತ್ತೆ, ನಾನು ದೋಚ್ಬೇಕು ಅಂತ ಹೇಳಿದ್ರೆ ಈ ಒಬ್ಬನು ನನಗೆ ಅಡಚಣೆ ಕೊಡೋನು. ಅವನು ಯಾರು ಅಂತ ಹೇಳಿ ಈ ಉತ್ತಂಕ. ಅದಕ್ಕೋಸ್ಕರ ಇವನಿಗೆ ಮೊದಲು ನಾನು ಫಿನಿಶ್ ಮಾಡ್ಬೇಕು. ಇವನಿಗೆ ನಾನೇನಾದ್ರು ಮುಗಿಸ್ಬಿಟ್ರೆ ನಾನು ಇಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ಅವನು ತಕ್ಷಣ ಅವನದ್ದಂತಹ ಒಂದು ಕತ್ತಿಯನ್ನ ತೆಗಿತಾನೆ. ಅವನು ಕತ್ತಿಯನ್ನ ತೆಗೆದು ಉತ್ತಂಕನ ಕತ್ತು ಹಿಡಿದು ಚುಚ್ಚೋದಕ್ಕೆ ಹೋಗ್ತಾನೆ. ಕತ್ತಿಯಿಂದ ಆಗ ತಕ್ಷಣ ಉತ್ತಂಕ ಕೆಳಗಡೆ ಬಿದ್ದ್ಬಿಡ್ತಾರೆ. ಆಮೇಲೆ ಅವನ ಎದೆ ಮೇಲೆ ಕಾಲಿಡ್ತಾನೆ. ಕಾಲನ್ನ ಹಿಡಿದು ಅವನಿಗೆ ಕೊಲ್ಲೋದಕ್ಕೆ ಹೋಗ್ತಾರೆ. ಆಗ ತಕ್ಷಣ ಉತ್ತಂಕ ಹೇಳ್ತಾನೆ, ಅಯ್ಯ ಒಳ್ಳೆಯ ಮನುಷ್ಯನೇ, ನೀನು ಒಳ್ಳೆ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವ ರೀತಿ ನೀನು ವ್ಯರ್ಥವಾಗಿ ನನ್ನನ್ನು ಕೊಲ್ಲಲು ಬಯಸುತ್ತಿರುವೆ, ಆದ್ರೆ ನಾನು ಸಂಪೂರ್ಣವಾಗಿ ನಿರಪರಾಧಿಯಾಗಿದ್ದೀನಿ. ನನ್ನನ್ನ ಕೊಂದ್ರೆ ಏನು ಪಡ್ಕೊಳ್ಳೋದಿಲ್ಲ. ಆದ್ರೆ ನೀನು ಈ ಅಪರಾಧ ಮಾಡ್ತಾ ಇದೆಯಲ್ಲ, ಇದರಿಂದ ಏನೆಲ್ಲ ಆಗುತ್ತೆ ನೋಡಿ. ಈಗ ತುಂಬಾ ಅದ್ಭುತವಾಗಿ ಉತ್ತಂಕ ಅವನಿಗೆ ಬೋಧನೆಯನ್ನ ಮಾಡ್ತಾನೆ. ಸಾಮಾನ್ಯವಾಗಿ ಆಶ್ಚರ್ಯ ಆಗೋಗ್ಬಿಡುತ್ತೆ, ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆಂದ್ರೆ ಹಿಂದಿನ ಕಾಲ ಬೇರೆಯವ್ರಿಗೆ ಯಾರಿಗಾದ್ರು ಇವ್ರು ಕೊಲ್ಲೋದಕ್ಕೆ ಹೋಗ್ತಾ ಇದ್ದಾರೆ ತಕ್ಷಣ ಅವ್ರು ಓಡೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಉತ್ತಂಕ ಓಡೋಗೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಆದ್ರೆ ಅವನು ಶಾಂತವಾಗಿ ಅವನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಇದನ್ನ ನೋಡಿನೇ ಅವನಿಗೆ ಸ್ವಲ್ಪ ಅವನು ಶಾಂತನಾಗ್ತಾನೆ. ಹೇಳ್ತಾರೆ ನೋಡಿ, ಉತ್ತಂಕ ಹೇಳ್ತಾನೆ, ಶಾಂತ ಚಿತ್ತ ಸಾಧು ಪುರುಷರು ತನ್ನ ವಿರೋಧಿಯಲ್ಲಿ ಹಾಗೂ ಮೂರ್ಖ ಮನುಷ್ಯನಲ್ಲಿಯೂ ಕೂಡ ಸದ್ಗುಣಗಳ ಸ್ಥಿತಿಯನ್ನು ನೋಡಿ ಅವರನ್ನು ವಿರೋಧಿಸುವುದಿಲ್ಲ. ಈಗ ಇವನು ಭಕ್ತನ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನನಗೆ ಯಾಕೆ ಈ ರೀತಿ ಭಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಸಾಧು ಪುರುಷರು ಶಾಂತಚಿತ್ತ ಉಳ್ಳವಂತಹ ವ್ಯಕ್ತಿಗಳು ಅವರನ್ನ ದ್ವೇಷಿಗಳು ಬಂದ್ರು ಅವ್ರಿಗೆ ಇವರು ವಿರೋಧ ಮಾಡೋದಿಲ್ಲ. ಅವರು ಯಾವಾಗಲೂ ಕ್ಷಮಾಶೀಲ ಗುಣಗಳನ್ನ ಹೊಂದಿರ್ತಾರೆ. ಅದಕ್ಕೋಸ್ಕರ ಅವರು ಭಗವಾನ್ ವಿಷ್ಣುವಿಗೆ ಅವರು ತುಂಬಾ ಪ್ರಿಯರಾಗಿರ್ತಾರೆ. ಈಗ ನೋಡಿ ಮುಂದೆ ಹೇಳ್ತಾರೆ, ಅವ್ರು ಯಾವಾಗಲೂ ಅವರಿಗೆ ವೈರಿ ಅನ್ನುವಂಥವ್ರು ಯಾರು ಇರೋದೇ ಇಲ್ಲ. ಅವ್ರನ್ನ ಹೇಳ್ತಾರೆ ಅಜಾತ ಶತ್ರು. ಅಜಾತ ಅಂತ ಹೇಳಿದ್ರೆ ಅವರಿಗೆ ಶತ್ರುಗಳು ಅನ್ನೋಂಥವ್ರು ಜನ್ಮನೇ ಪಡೆದಿಲ್ಲ. ಅವರಿಗೆ ಯಾವಾಗಲೂ ಧರ್ಮರಾಜ್ ಯುಧಿಷ್ಠಿರನಿಗೂ ಹೇಳ್ತಾ ಇದ್ರು ಅವನು ಅಜಾತ ಶತ್ರು ಅಂತ. ಯಾಕೆ ಅಜಾತ ಶತ್ರು ಅಂತ ಹೇಳಿದ್ರೆ ಅವನಿಗೆ ಶತ್ರುನೇ ಹುಟ್ಟಿಲ್ಲ ಅಂತ ಹೇಳಿ. ಸೊ ಈ ರೀತಿ ಅದಷ್ಟೇ ಅಲ್ಲ ನೋಡಿ, ಒಂದು ಉದಾಹರಣೆ ಕೊಡ್ತಾರೆ. ಹೇಗೆ ಗಂಧದ ಮರ ಯಾರಾದ್ರೂ ತೇಗ್ತಾ ಇದ್ರೆ, ನಾವು ಭಗವಂತನಿಗೆ ಚಂದನ ಯಾತ್ರೆ ಬರುತ್ತೆ. ಬೇಸಿಗೆ ಪ್ರಾರಂಭ ಆಗಿದೆ, ಮೇ ಜೂನ್ ನಲ್ಲಿ ಚಂದನ ಯಾತ್ರಾ ಅಂತ ಮಾಡ್ತಾರೆ. ಈ ಚಂದನ ಯಾತ್ರಾನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಗವಂತನಿಗೆ
ಬೇರೆ ಬೇರೆ ರೀತಿಯ ಚಂದನನ್ನ ಅಪ್ಲೈ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಭಗವಂತ ಸ್ವಲ್ಪ ತಣ್ಣಗ ಅನುಭವ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಗಂಧದ ಮರ ಯಾರು ತೇಗ್ತಾರಲ್ಲ, ಏನ್ ಬರುತ್ತೆ, ಸುಗಂಧ ಬರುತ್ತೆ. ಈ ಸುಗಂಧದಿಂದ ಆದ್ರೆ ನೋಡಿ, ಗಂಧಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ಉಜ್ಜುತ್ತಾ ಇದ್ದೀವಿ, ಆದ್ರೆ ಬರ್ತಾ ಇರೋದೇನು, ಸುಗಂಧ. ಅದೇ ರೀತಿ ಹೇಳ್ತಾ ಇದ್ರೆ, ಸಾಧು ಪುರುಷರ ಲಕ್ಷಣ ಏನು ಅಂತ ಹೇಳಿದ್ರೆ, ಬೇರೆ ಯಾರಾದ್ರೂ ಬಂದು ಅವರನ್ನ ತೊಂದರೆ ಕೊಟ್ರೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಸುಗಂಧನೇ ಬರುತ್ತೆ. ಅವರ ಒಳ್ಳೆಯ ಗುಣಗಳೇ ಬರುತ್ತೆ. ನಾವು ನೋಡ್ತಾ ಇರ್ಬೋದು, ಪಾಂಡವರು ಅಷ್ಟೇ. ಪಾಂಡವರಿಗೆ ದುರ್ಯೋಧನ ಮತ್ತೆ ಎಲ್ಲಾ ಕೌರವರು ಎಷ್ಟು ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆದ್ರೂ ಪಾಂಡವರಿಂದ ಯಾವಾಗ್ಲೂ ಒಳ್ಳೆ ಗುಣಗಳೇ ಆಚೆ ಬರ್ತಾ ಇತ್ತು. ಅವರಿಂದ ಯಾವುದೇ ರೀತಿ ಅವರನ್ನ ಕೌರವರನ್ನ ಕೊಂದು ಹಾಕ್ಬೇಕು ಅಂತ ಹೇಳಿ ಯಾವತ್ತು ಸಂಚವನ್ನ ಮಾಡಿಲ್ಲ. ಅವರು ಯಾವಾಗ್ಲೂ ಧರ್ಮದ ಗುಣಗಳನ್ನೇ ಅವರು ತೋರಿಸ್ತಾ ಇದ್ರು. ಸೊ ಈ ರೀತಿ ಇದು ಸಾಧು ಪುರುಷರ ಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ಈಗ ಅದಷ್ಟೇ ಅಲ್ಲ, ಇವ್ರು ಇನ್ನೂ ಹೇಳ್ತಾ ಇದಾರೆ ನೋಡಿ, ದುರ್ಜನರು ಈ ಆದರೆ ಅವನು ಈಗ ಇವನಿಗೆ ಹೇಳ್ತಾ ಇದ್ದಾರೆ, ದುರ್ಜನರು ಈ ಜಗತ್ತಿನ ಅನೇಕ ಜೀವಿಗಳಿಗೆ ಅಪರಾಧವನ್ನ ಕೊಡ್ತಾ ಇರ್ತಾರೆ. ಉದಾಹರಣೆಗೆ, ಮೀನು ಹಿಡಿಯೋರು ಮೀನುಗಳನ್ನ ಸಾಯಿಸ್ತಾ ಇರ್ತಾರೆ, ನಿಂದಕರು ಸಜ್ಜನರನ್ನ, ಬೇಡ ಅಂದ್ರೆ ಹಂಟರ್ ಅವರೆಲ್ಲರೂ ಮುಗ್ಧ ಪ್ರಾಣಿಗಳನ್ನ ಕೊಂದಾಕ್ತಾರೆ. ಈಗ ಇದೆಲ್ಲ ಯಾಕೆ ಮಾಡ್ತಾರೆ, ಅವ್ರಿಗೆಲ್ಲರೂ ಹೇಳ್ತಾರೆ ಪಾಪಿ ಪೇಟ್ಕ ಸವಾಲ್ ಅಂತ ಹೇಳ್ತಾರೆ. ನಾವು ಎಲ್ಲರೂ ಇದೆಲ್ಲ ಯಾಕೆ ಮಾಡ್ಬೇಕು, ನಮ್ ಕುಟುಂಬ ನಡೆಸೋದಕ್ಕೆ ಇದನ್ನೆಲ್ಲ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ ಹೇಳ್ತಾರೆ, ಇದೆಲ್ಲವೂ ಜಗತ್ತು ಮೋಹದಲ್ಲಿ ಹೋಗ್ತಾ ಇದೆ. ಹೆಂಡತಿ, ಮಕ್ಕಳು, ಮಿತ್ರರು ಇಂತಹವರ ಮೂಲಕ ಎಲ್ಲರನ್ನು ದುಃಖಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇದರಿಂದನೇ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಕುಟುಂಬ ಅನ್ನುವಂಥದ್ದು ಆ ನೆಪದಿಂದ ಎಲ್ಲಾ ರೀತಿಯ ಅಧರ್ಮಗಳನ್ನ ಮಾಡ್ತಾರೆ. ಈ ಅಧರ್ಮಗಳಿಂದ ಏನಾಗ್ತಾ ಇದೆ, ಅವರ ಸಂಪೂರ್ಣ ಪಾಪದ ಖಜಾನೆ ಅವರು ಬೆಳೆಸ್ತಾ ಇದ್ದಾರೆ. ಈ ಪಾಪದ ಖಜಾನೆಯಿಂದ ಇನ್ನೂ ದುಃಖಗಳು ಬರುತ್ತೆ, ಇನ್ನು ಅವರಿಗೆ ಕೆಟ್ಟವಾಗಿರುವಂತಹ ಕುಲದಲ್ಲಿ ಜನ್ಮ ಆಗುತ್ತೆ. ಇದರಿಂದ ಅವರ ಪಾಪದ ರಾಶಿ ಇನ್ನು ಬೆಳೀತಾನೆ ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಯಾರು ಅನುಭವಿಸ್ಬೇಕು, ಯಾರು ಈ ರೀತಿ ಪಾಪ ಮಾಡ್ತಾ ಇದಾರಲ್ಲ ಅವರೊಬ್ಬರೇ ಅನುಭವಿಸ್ಬೇಕಾಗತ್ತೆ. ಈ ರೀತಿ ಎಲ್ಲ ಹೇಳಿದ್ರು. ಇದನ್ನೆಲ್ಲ ಕೇಳ್ತಾ ಏನಾಗ್ಬಿಡುತ್ತೆ, ಅವನ ಹೃದಯ ಪರಿವರ್ತನೆ ಆಗ್ತಾ ಇದೆ. ಪರಿವರ್ತನೆ ಆಗ್ತಾ ಅವನು ತಕ್ಷಣ ಅವ್ರ ಕಾಲಕ್ಕೆ ಬೀಳ್ತಾನೆ. ಅವ್ರ ಕಾಲಕ್ಕೆ ಬಿದ್ದು ಹೇಳ್ತಾನೆ, ನನ್ನಿಂದ ತುಂಬಾ ದೊಡ್ಡ ದೊಡ್ಡ ಅಪರಾಧಗಳೆಲ್ಲ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ದಯವಿಟ್ಟು ಇದನ್ನ ನಾನು ಹೇಗೆ ಆಚೆ ಬರಬೇಕು, ದಯವಿಟ್ಟು ನನಗೆ ಉಪಾಯ ಕೊಡಿ ಅಂತ ಹೇಳ್ತಾ ಇರ್ತಾನೆ. ಅವನು ಹೇಳ್ತಾ ಇದ್ದಾನೆ, ಈಗ ನಿಮ್ಮ ದರ್ಶನ ಮಾತ್ರದಿಂದಾನೇ ಎಷ್ಟೊಂದು ಪಾಪಗಳು ಹೋಗ್ಬಿಟ್ಟಿದೆ. ಈ ರೀತಿ ಹೇಳ್ತಾ ಅವರು ಹೇಳ್ತಾರೆ, ಈಗ ಇದರಿಂದ ನನಗೆ ಒಂದು ಉಪಾಯ ಕೊಡ್ತೀನಿ ನಿನಗೆ. ಏನು ಉಪಾಯ ಅಂತ ಹೇಳಿದ್ರೆ, ನೀನು ಈ ಪಶ್ಚಾತ್ತಾಪ ಬರ್ತಾ ಇದೆಯಲ್ಲ, ಈ ಪಶ್ಚಾತ್ತಾಪನೇ ನಿನಗೆ ಇದರಿಂದ ಶುದ್ಧೀಕರಣ ಮಾಡುತ್ತೆ. ಆದ್ರೆ ಇದರಿಂದ ನೀನು ರಾಮಾಯಣದ ಸಂಪೂರ್ಣ ಕಥೆಯನ್ನ ನೀನು ಶ್ರವಣ ಮಾಡಬೇಕು. ಚೈತ್ರ ಮಾಸದಲ್ಲಿ ನೀನೇನಾದ್ರೂ ರಾಮಾಯಣದ ಶ್ರವಣ ಮಾಡಿದ್ರೆ ಏನಾಗುತ್ತೆ, ನಿನಗೆ ಸಂಪೂರ್ಣವಾಗಿರುವಂತಹ ಎಲ್ಲಾ ಪಾಪಗಳಿಂದ ನೀನು ನಿರ್ಮೂಲನ ಆಗ್ಬಿಡ್ಬೋದು ಅಂತ ಹೇಳ್ತಾನೆ. ಅದಾದ್ಮೇಲೆ ಅವನು ಸಂಪೂರ್ಣ ರಾಮಾಯಣದ ಶ್ರವಣ ಮಾಡ್ತಾನೆ. ಸಂಪೂರ್ಣ ರಾಮಾಯಣದ ಶ್ರವಣ ಮಾಡಿದ ತಕ್ಷಣ ಕೊನೆಗೇನಾಗುತ್ತೆ, ಕೊನೆಯ ದಿನ ಅಲ್ಲೇ ಅವನು ಸತ್ತು ಬಿದ್ದೋಗ್ಬಿಡ್ತಾನೆ. ಇದನ್ನ ನೋಡಿದ ತಕ್ಷಣ ಉತ್ತಂಕನಿಗೆ ಆಶ್ಚರ್ಯ. ಈಗ ಇಲ್ಲಿಯ ತನಕ ಆ ವ್ಯಾಧನಿಗೆ ಆಶ್ಚರ್ಯ ಆಗ್ತಾ ಇತ್ತು, ಆದ್ರೆ ಈಗ ಇಲ್ಲಿ ಉತ್ತಂಕನಿಗೆ ಆಶ್ಚರ್ಯ ಆಗೋಗ್ಬಿಡುತ್ತು. ಯಾಕಂದ್ರೆ ನಾನು ಎಷ್ಟೋ ಬಾರಿ ರಾಮಾಯಣ ಕೇಳಿದೀನಿ, ಆದರೆ ಈ ರೀತಿ ಆಗಿಲ್ಲ. ಆದ್ರೆ ಈ ವ್ಯಾಧ ಕೇಳಿದ ತಕ್ಷಣ ಸತ್ತೋಗ್ಬಿಟ್ಟಿದ್ದಾನೆ. ಆಮೇಲೆ ಅಲ್ಲಿ ತಕ್ಷಣ ಒಂದು ಗರುಡದ ವಿಮಾನ ಬರುತ್ತೆ. ಆ ವಿಮಾನದಲ್ಲಿ ಯಾರಿರ್ತಾರೆ ಅಂತ ಈ ವ್ಯಾಧ ಇರ್ತಾನೆ. ಈ ವ್ಯಾಧ ಏನ್ ಮಾಡ್ತಾ ಇದ್ದಾನೆ, ಈಗ ಅವನು ಕಣ್ಣೀರು ಬರ್ತಾ ಇದೆ, ಸುರಿಸ್ತಾ ಅವನು ಅಲ್ಲಿ ಆ ವಿಮಾನದಲ್ಲಿ ಇದ್ದಂತ ಎಲ್ಲ ಸ್ವಲ್ಪ ಪುಷ್ಪಗಳನ್ನ ತಗೊಂಡು ಅವನು ಉತ್ತಂಕನ ಮೇಲೆ ಹಾಕ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ನನಗೆ ಈಗ ಇಷ್ಟೊಂದು ಅದೃಷ್ಟ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಉತ್ತಂಕ ನಿನ್ನಿಂದ. ಯಾಕೆ ಅಂತ ಹೇಳಿದ್ರೆ ನಾನು ಎಷ್ಟು ಪಾಪಿಯಾಗಿದ್ದೆ, ಆದ್ರೆ ನನ್ನ ಎಲ್ಲಾ ಪಾಪಗಳಿಂದ ನೀನು ನಿರ್ಮೂಲನೆಯನ್ನೇ ಮಾಡಿದ್ಯಾ. ಆಮೇಲೆ ನಿನ್ನ ಸಂಘದಿಂದ, ಆಮೇಲೆ ರಾಮಾಯಣದ ಕಥೆಯಿಂದ, ಅದಕ್ಕೋಸ್ಕರ ನನ್ನ ಜೀವನ ಸಾರ್ಥಕ ಆಗೋಯ್ತು ಅಂತ ಹೇಳಿ ನಮಸ್ಕಾರ ಮಾಡ್ತಾ ಪ್ರದಕ್ಷಿಣೆ ಮಾಡ್ತಾ ಅವನು ವೈಕುಂಠಕ್ಕೆ ಹೋಗ್ಬಿಡ್ತಾನೆ. ಸೊ ಈ ರೀತಿ ಹೇಳ್ತಾರೆ. ಉತ್ತಂಕನಿಗೂ ಅನ್ನಿಸ್ತಾ ಇದೆ, ನಾನ್ ರಾಮಾಯಣ ಕಥೆ ಹೇಳಿದೆ, ಆದ್ರೆ ಇದರ ಫಲ ನನಗಿನ್ನೂ ಬಂದಿಲ್ಲ ಅಂತ.
ಆದರೆ ಉತ್ತಂಕನ ಶುದ್ಧ ಭಕ್ತನೇ ಆಗಿದ್ರು. ಅದಾದ್ಮೇಲೆ ಕೊನೆಯ ಭಾಗದಲ್ಲಿ ಅವರು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಈ ರೀತಿ ರಾಮಾಯಣದ ಫಲ ತುಂಬಾ ಅದ್ಭುತವಾಗಿದೆ. ಇದಿಷ್ಟೇ ಅಲ್ಲ, ರಾಮಾಯಣದ ಕೇಳೋದಕ್ಕೂ ಎಷ್ಟೊಂದು ಹೇಗೆ ಕೇಳಬೇಕು ಅಂತಾನು ಇದೆ. ಅದು ಸಂಪೂರ್ಣವಾಗಿ ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ. ಆದ್ರೆ ನಾನು ಇಲ್ಲಿ ಕೆಲವು ಮಾತ್ರ ವಿಷಯಗಳನ್ನ ನಿಮ್ಮೆಲ್ಲರಿಗೂ ಹೇಳ್ತೇನೆ. ರಾಮಾಯಣದ ಮಹಿಮೆ ಏನು ಅಂತ ಹೇಳಿ ನೋಡಿ. ಹೇಳಿದೆ, ಪ್ರತಿದಿನ ರಾಮಾಯಣದ ಪಾರಾಯಣ ಅಥವಾ ಶ್ರವಣ ಮಾಡುವವರು, ಗಂಗಾ ಸ್ನಾನ ಮಾಡುವವರು, ಧರ್ಮ ಮಾರ್ಗವನ್ನು ಉಪದೇಶಿಸುವರು ಸಂಸಾರದ ಸಾಗರದಿಂದ ಮುಕ್ತರೇ ಆಗಿದ್ದಾರೆ. ಬರೀ ರಾಮಾಯಣದ ಕಥೆಯನ್ನ ಕೇಳ್ತಾ ಕೇಳ್ತಾ, ಈ ರಾಮಾಯಣದ ಕಥೆ ಅಂದ್ರೆ ಏನು? ರಾಮಾಯಣದ ಕಥೆ ಅಂತ ಹೇಳಿದ್ರೆ ಭಗವಂತನ ಚರಿತ್ರೆಯ ಗುಣಗಾನ ಮತ್ತು ಅವರ ಯಶೋಗಾನ. ಇದನ್ನ ಕೇಳ್ತಾ ಕೇಳ್ತಾ ಏನಾಗುತ್ತೆ, ನಮ್ಮ ಮನಸ್ಸು ನಿರ್ಮಲ ಆಗೋಗ್ಬಿಡುತ್ತೆ. ನಾವು ಈ ಜಗತ್ತಿನಲ್ಲಿ ಇರ್ಬೋದು, ಆದ್ರೆ ಸಂಪೂರ್ಣ ಜಗತ್ತಿನಿಂದ ನಾವು ಬೇರೆಯವರಾಗಿರ್ತೀವಿ. ಉದಾಹರಣೆ ನಾವೊಂದು ಹೇಳ್ತೇನೆ. ಪದ್ಮಪತ್ರಂ ಇವಾಂಬಸ, ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಬ್ರಹ್ಮಣ್ಣಾಧಾಯ ಕರ್ಮಾಣಿ. ಅವರು ಹೇಗೆ ನಾವೇನಾದ್ರೂ ಒಂದು ಪದ್ಮ ಹೂವು ಕೆಸರು ಮಣ್ಣಿನಲ್ಲಿರುತ್ತೆ. ಈ ಕೆಸರು ಮಣ್ಣಿನಲ್ಲಿರುವಂಥದ್ದು ನಾವೇನಾದ್ರೂ ನೋಡ್ತಾ ಇರ್ತೀವಲ್ಲ, ಅದ್ರ ಮೇಲೆ ನೀರು ಬಿದ್ರೂ ಕೆಸರು ಬಿದ್ರೂ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಅದೇ ರೀತಿ ನಾವು ಈ ಜಗತ್ತಿನಲ್ಲಿ ಇದ್ರೂ ಇದರ ಕಲ್ಮಶದಿಂದ ಆಚೆ ಇರ್ಬೋದು, ಯಾವಾಗ ನಾವು ಭಗವಂತನ ಚರಿತ್ರೆಯನ್ನ ಸದೈವ ನಾವು ಯಾವಾಗ ಕೇಳ್ತಾ ಇದ್ರೆ. ನೋಡಿ ಏನೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ರಾಮಾಯಣದ ಕಥನ ಕೇಳಿದ್ರೆ ಏನಾಗುತ್ತೆ, ದುಸ್ವಪ್ನಗಳು ನಾಶ ಆಗುತ್ತೆ. ಅದಷ್ಟೇ ಅಲ್ಲ, ತತ್ಕ್ಷಣ ಕೋಟಿ ಉಪಪಾತಗಳಿಂದ ಬಿಡುಗಡೆ ಬಂದ್ಬಿಡುತ್ತೆ. ಅದಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ಇದನ್ನ ನಾವು ಕೇಳುವಾಗ ಧ್ಯಾನಪೂರ್ವಕವಾಗಿ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದಷ್ಟೇ ಅಲ್ಲ, ಇನ್ನು ಅಗಾಧವಾಗಿ ಗ್ರಹ ಭೂತ ಪ್ರೇತಾದಿಗಳು ಇದ್ಯಾವೂ ಅವನಿಗೆ ಬಾಧಿಸುವುದಿಲ್ಲ. ಆಮೇಲೆ ಇನ್ನು ಎಷ್ಟೊಂದು ಮಹಿಮೆಗಳಿದೆ. ಇದನ್ನ ಸಂಪೂರ್ಣವಾಗಿ ನಾನು ಹೇಳೋದಕ್ಕೆ ಸಮಯ ಆಗೋದಿಲ್ಲ. ಈ ಸಂಪೂರ್ಣ ವಾಲ್ಮೀಕಿಯವರು ಹೇಗೆ ಇದನ್ನ ರಚನೆ ಮಾಡಿದ್ರು, ಆಮೇಲೆ ಈ ರಚನೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಎಲ್ಲಿಂದ ಬಂತು, ಅದಷ್ಟೇ ಅಲ್ಲ, ಈ ರಚನೆ ಮಾಡಬೇಕಾದ್ರೆ ಅವ್ರಿಗೆ ಇಷ್ಟೊಂದು ಶಕ್ತಿ ಮತ್ತು ಇವ್ರಿಗೆ ಆಜ್ಞೆ ಯಾರು ಕೊಟ್ರು, ಇದೆಲ್ಲವೂ ನಮಗೆ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಸಂಪೂರ್ಣ ಇದು ರಾಮ ಇರೋವಾಗ್ಲೇನೆ ಸಂಪೂರ್ಣ ರಾಮಾಯಣದ ರಚನೆ ಆಗಿರುತ್ತೆ. ಅದಾದ್ಮೇಲೆ ರಾಮನ ಮುಂದೆನೆ ರಾಮಾಯಣದ ಉಲ್ಲೇಖ, ಆಮೇಲೆ ರಾಮ ಏನೆಲ್ಲ ಮಾಡ್ದ, ಈ ಮುಂದೆ ಏನ್ ಮಾಡ್ತಾನೆ ಅದೆಲ್ಲವೂ ರಾಮಾಯಣದಲ್ಲಿದೆ. ಆಮೇಲೆ ಸಂಪೂರ್ಣ ರಾಮಾಯಣ ರಾಮನ ಮುಂದೆನೆ ಲವಕುಶ ಬಂದು ಹಾಡ್ತಾರೆ. ಅದ್ ಹೇಗೆ ಸಾಧ್ಯ ಆಯ್ತು? ವಾಲ್ಮೀಕಿಗೆ ಅದೆಲ್ಲವೂ ದೀರ್ಘ ದೃಷ್ಟಿ, ಆಮೇಲೆ ಎಲ್ಲ ಲೀಲಾ ದೃಷ್ಟಿ ಹೇಗೆ ಅವ್ರಿಗೆ ಸಿಕ್ತು, ಅದೆಲ್ಲವೂ ಚರ್ಚೆ ನಾವು ಈಗ ಮಾಡೋಣ. ಇದು ಹೇಗೆ ಪ್ರಾರಂಭ ಆಗುತ್ತೆ, ಬಾಲಕಾಂಡ ಹೇಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ತಪಸ್ವಿಗಳ ತಪ ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಾವು ನೋಡ್ಬೋದು ಗಾಯತ್ರಿ ಮಂತ್ರನು ಯಾವ್ದರಿಂದ ಪ್ರಾರಂಭ ಆಗುತ್ತೆ, ಇಂದ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಸಂಪೂರ್ಣ ರಾಮಾಯಣ ಗಾಯತ್ರಿ ಪ್ರತಿಯೊಂದು 1000 ಶ್ಲೋಕಗಳಿಗೂ ಹೇಳ್ತಾರೆ. ಗಾಯತ್ರಿ ಮಂತ್ರದ 24,000 ಶ್ಲೋಕಗಳಿದೆಯಲ್ಲ, 24 ಅಕ್ಷರಗಳು ಗಾಯತ್ರಿ ಮಂತ್ರದಲ್ಲೂ ಇದೆ. ಈ ಗಾಯತ್ರಿ ಮಂತ್ರದಲ್ಲಿಂತ ಪ್ರತಿಯೊಂದು ಅಕ್ಷರ ಈ ರಾಮಾಯಣದ ಮೊದಲನೆಯ ಪ್ರತಿಯೊಂದು 1000 ಶ್ಲೋಕಗಳಿಗೂ ಇದು ಉಲ್ಲೇಖ ಆಗಿದೆ. ಅದರಿಂದಾನೇ ಪ್ರಾರಂಭ ಆಗುತ್ತೆ. ಗಾಯತ್ರಿ ಮಂತ್ರದ ಮೊದಲನೇ ಅಕ್ಷರದಲ್ಲಿ ಹೇಗಿದೆ ಅದೇ ರೀತಿ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಇಂದ ಪ್ರಾರಂಭ ಆಗ್ತಾ ಇದೆ. ತಪಸ್ವಿ, ಇಲ್ಲಿ ವಾಲ್ಮೀಕಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ತಪೋನಿಧಿಯಾಗಿದ್ರು, ತಪಸ್ಸಿನಲ್ಲಿ ಅವರು, ಆಮೇಲೆ ಸ್ವಾಧ್ಯಾಯದಲ್ಲಿ ಅವರು ಪರಿಣಿತರಾಗಿದ್ರು, ಆಮೇಲೆ ವಾಗ್ಮಿ ಆಗಿದ್ರು ಅಂತ ಹೇಳಿದ್ರೆ ಮಾತು ಬಲ್ಲವರಾಗಿದ್ರು. ಇಂತಹ ವಾಲ್ಮೀಕಿಯವರ ಗುಣಗಳಲ್ಲಿ ಇರುವಂತಹವರಿಗೆ ಒಂದು ದಿನ ಏನಾಯ್ತು, ನಾರದ ಮುನಿಯವರು ಬರ್ತಾರೆ. ಯಾಕಂತಂದ್ರೆ ರಾಮಾಯಣದ ರಚನೆ ಆಗ್ಬೇಕಿತ್ತು, ಅದಕ್ಕೋಸ್ಕರ ನಾರದ ಮುನಿಯವರು ಬರ್ತಾರೆ ಅವರ ಆಶ್ರಮಕ್ಕೆ. ಆಗ ತಕ್ಷಣ ನಾರದ ಮುನಿಯವರು ಬಂದ ತಕ್ಷಣ ವಾಲ್ಮೀಕಿ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ಯಾರು ಎಷ್ಟೇ ಮಹಾನ್ ಆಗಿರಬಹುದು, ಎಲ್ಲರಿಗೂ ಅವರ ವರಿಷ್ಠರಾಗಿರುವಂತಹ ಗುರುಗಳಿದ್ದೇ ಇರ್ತಾರೆ. ಈಗ ನೋಡಿ, ವೇದವ್ಯಾಸರು ಎಲ್ಲಾ ಗ್ರಂಥಗಳ ರಚನೆಯನ್ನ ಮಾಡಿದ್ದಾರೆ, ಆದ್ರೆ ಆ ವೇದವ್ಯಾಸರಿಗೂ ಗುರುಗಳು ಯಾರು? ನಾರದ ಮುನಿಗಳು. ಸೊ ಅದೇ ರೀತಿ ವಾಲ್ಮೀಕಿಗಳಿಗೂ ಯಾರು ಗುರುಗಳು? ನಾರದ ಮುನಿಗಳು. ಅವರು ಬಂದು ಆಶ್ರಮಕ್ಕೆ ಬಂದಾಗ ಅದ್ಭುತವಾದಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಯನ್ನ ಹೇಳ್ತಾರೆ, ಎಲ್ಲರ ಜೀವನದಲ್ಲೂ ಈ ಪ್ರಶ್ನೆ ಬರುತ್ತೆ. ನನ್ನ ರೋಲ್ ಮಾಡೆಲ್ ಯಾರು? ನನ್ನ ಜೀವನದಲ್ಲಿ ಹೀರೋ ಯಾರು? ಎಲ್ಲರೂ
ಪುರುಷರೆಲ್ಲರೂ ಆಲೋಚನೆ ಮಾಡ್ತಾ ಇರ್ತಾರೆ ನನ್ನ ಹೀರೋ ಇನ್ ಯಾರು ಅಂತ. ಆಮೇಲೆ ಎಲ್ಲ ಮಹಿಳೆಯೆಲ್ಲರೂ ಆಲೋಚನೆ ಮಾಡ್ತಾರೆ ನನ್ನ ಹೀರೋ ಯಾರು ಅಂತ ಹೇಳಿ. ನನ್ನ ಡ್ರೀಮ್ ಗರ್ಲ್, ಡ್ರೀಮ್ ಬಾಯ್, ಈ ರೀತಿ ಎಲ್ಲರೂ ಆಲೋಚನೆ ಮಾಡ್ತಾ ಇರ್ತಾರೆ, ಕನಸು ಕಟ್ತಾ ಇರ್ತಾರೆ. ಆದ್ರೆ ವಾಲ್ಮೀಕಿ ಋಷಿ ಆಗಿರ್ತಾರೆ, ಅವ್ರಿಗೂ ಅನ್ನಿಸ್ತಾ ಇದೆ ನನ್ನ ಡ್ರೀಮ್ ಹೀರೋ ಯಾರು ಅಂತ, ನಾನು ಯಾರನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ. ನೋಡಿ, ಎಷ್ಟೇ ಹೀರೋಯಿನ್ಗಳನ್ನ ನಾವು ಮನಸ್ಸಿನಲ್ಲಿ ನೆಚ್ಕೊಂಡಿದ್ರು ಅವರ ರೂಪ, ಲಾವಣ್ಯ ಮತ್ತು ಗುಣಗಳು ಅದರಿಂದ ಸಂಪೂರ್ಣ ಹೃದಯಕ್ಕೆ ನೆಮ್ಮದಿ ಸಿಗೋದಿಲ್ಲ. ಮನಸ್ಸಿಗೆ ಸ್ವಲ್ಪ ಹೊತ್ತು ಸ್ಟಿಮ್ಯುಲೇಷನ್, ಸ್ವಲ್ಪ ಟೆಂಪ್ಟೇಷನ್ ಅದೆಲ್ಲ ಬರುತ್ತೆ, ಆದರೆ ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ನಿಜವಾದಂತಹ ಮನಸ್ಸಿಗೆ ಆಹ್ಲಾದಕರ ಕೊಡುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಭಗವಂತನ ಆಲೋಚನೆ, ಭಗವಂತನನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆಗ ಸಂಪೂರ್ಣ ಎಲ್ಲಾ ರೀತಿಯ ನಮ್ಮ ಸುಖ, ಆನಂದ ಎಲ್ಲವೂ ಅದರಿಂದಾನೇ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ನನ್ನ ಹೀರೋ ಯಾರು ಅಂತ ಕೇಳ್ತಾ ಇದಾರೆ. ಈಗ ಬರೀ ನನ್ನ ಹೀರೋ ಅಲ್ಲ, ಯಾಕೆ ಈ ಪ್ರಶ್ನೆ ಅವ್ರು ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ನಮ್ಮೆಲ್ಲರಿಗೂ ತಿಳಿಸೋದಕ್ಕೆ. ಯಾಕೆಂದರೆ ನಮಗೂ ಹೀರೋ ಯಾರಾಗಿರ್ಬೇಕು ಅಂತ ಹೇಳಿ. ಈಗ ಅದಷ್ಟೇ ಅಲ್ಲ ಕೇಳೋದವರು, ಈಗ ಹೀರೋ ಅಂತ ನಾವೇನಾದ್ರು ಚೂಸ್ ಮಾಡ್ಬೇಕು ಯಾರಾದ್ರು ಅಂತ ಹೇಳಿದ್ರೆ ಹೀರೋಯಿನ ಲಕ್ಷಣಗಳೆಲ್ಲ ಏನಿರ್ಬೇಕು? ಯಾರಾದ್ರೂ ಮಹಾಪುರುಷರು ಇದಾರ? ಅವರ ಲಕ್ಷಣಗಳೆಲ್ಲರೂ ಏನಾಗಿರಬೇಕು? ಇದಕ್ಕೋಸ್ಕರ ಈಗ ನೋಡಿ ಅವರ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಲೋಕದಲ್ಲಿ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವಂತಹ ಗುಣಗಳಿರಬೇಕು, ಬರೀ ರೂಪ ಅಷ್ಟೇ ಅಲ್ಲ. ಯಾಕಂದ್ರೆ ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಏನ್ ನೋಡ್ತಾ ಇದೀವಿ? ಸೋಷಿಯಲ್ ಮೀಡಿಯಾನಲ್ಲಿ ಏನ್ ನೋಡ್ತೀವಿ? ಬರೀ ರೂಪ ನೋಡ್ತೀವಿ ಅಷ್ಟೇ. ಈಗಿನ ಕಾಲದಲ್ಲಿ ಆ ರೂಪನೂ ಅಷ್ಟೇ AI ಇಂದ, ಬೇರೆ ಬೇರೆ ಫೋಟೋಶಾಪ್ ಮತ್ತೆ ಬೇರೆ ಬೇರೆ ಇಮೇಜ್ ಎಡಿಟರ್ ಟೂಲ್ಸ್ ಇಂದ ಏನ್ ಮಾಡ್ತಾರೆ, ಫೋಟೋ ತೆಗೆದ್ಬಿಟ್ಟು ಅವರ ಮುಖವನ್ನೇ ಅವರ ಬದಲಾಯಿಸ್ಬಿಡ್ತಾರೆ. ಆದರೆ ನಿಜವಾದಂತಹ ರೂಪ ಅದು ಶರೀರದ ರೂಪ ಅಲ್ಲ, ಆದ್ರೆ ಹೃದಯದ ರೂಪ. ಹೃದಯದ ರೂಪ ಅಂತ ಹೇಳಿದ್ರೆ ಗುಣಗಳಿಂದ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಕಲ್ಯಾಣ ಗುಣಗಳಿಂದ ಕೂಡಿರುವಂತಹ ವೀರ್ಯವಂತನಾಗಿರುವನು, ಧರ್ಮಜ್ಞನಾಗಿರುವನು, ಕೃತಜ್ಞ ಅಂತ ಹೇಳಿದ್ರೆ ಗ್ರಾಟಿಟ್ಯೂಡ್. ಈಗಿನ ಕಾಲದಲ್ಲಿ ಇದು ತುಂಬಾ ಮುಖ್ಯವಾಗಿದೆ. ನಾವು ನೋಡ್ತಾ ಇರ್ಬೋದು, ಎಷ್ಟೊಂದು ರಿಲೇಶನ್ಶಿಪ್ಸ್, ಸಂಬಂಧಗಳು ವಿಚ್ಛೇದನೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೃತಜ್ಞತೆ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ ನಾನೇ ಯಾವಾಗ್ಲೂ ಏನಾದ್ರು ಮಾಡ್ತಾ ಇದ್ದೀನಿ. ಬೇರೆಯವರಲ್ಲಿರುವಂತಹ ಒಳ್ಳೆ ಗುಣಗಳನ್ನ ನಾವು ಗುರುತಿಸೋದಿಲ್ಲ ಮತ್ತು ಅದನ್ನ ಪ್ರಶಂಸೆ ಮಾಡೋದಿಲ್ಲ, ವ್ಯಕ್ತಪಡಿಸೋದಿಲ್ಲ. ಅದಕ್ಕೋಸ್ಕರ ಆದ್ರೆ ಭಗವಂತನು ಕೃತಜ್ಞತಾ ಸಿಂಧು. ಅವನು ಯಾವಾಗ್ಲೂ ಯಾರಾದ್ರೂ ಭಕ್ತರು ಸ್ವಲ್ಪ ಭಕ್ತಿಯನ್ನ ಮಾಡಿದ್ರು, ಸೇವೆಯನ್ನ ಮಾಡಿದ್ರು, ಭಗವಂತ ಏನ್ ಮಾಡ್ತಾ ಇರ್ತಾರೆ, ಅದನ್ನ ಶಾಶ್ವತವಾಗಿ ಅವರು ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಕೃತಜ್ಞತೆ, ಸತ್ಯಭಾಷಿ, ದೃಢವ್ರತ ನಿಷ್ಠೆ ಉಳ್ಳವನು ಯಾರು, ಸದಾಚಾರದಿಂದ ಯುಕ್ತನು, ಸಕಲ ಪ್ರಾಣಿಗಳ ಹಿತ ಸಾಧಕನು, ಸಕಲ ವಿದ್ಯಾಪಾರಂಗತನಾದ ವಿದ್ವಾಂಸನು, ಸರ್ವ ಕಾರ್ಯ ಸಮರ್ಥನು, ಏಕಮಾತ್ರ ಪ್ರಿಯದರ್ಶನ. ನೋಡಿ, ಈಗ ಅವನ ರೂಪ ಲಾವಣ್ಯಗಳ ಬಗ್ಗೆನೇ ಹೇಳ್ತಾರೆ. ಮನೋಹರನಾಗಿರುವನು ಆ ಪುರುಷನು ಯಾರು, ಮನಸ್ಸಿನ ಮೇಲೆ ಅಧಿಕಾರವಿರುವವನು. ಈ ಜಗತ್ತಿನ ಎಷ್ಟೋ ಒಬ್ರು ತುಂಬಾ ಫೇಮಸ್ ಲೀಡರ್ಸ್, ಸಕ್ಸಸ್ಫುಲ್ ಪೀಪಲ್ ಇದ್ದಾರೆ, ಆದರೆ ಅವರ ಮನಸ್ಸಿನ ಮೇಲೇನೆ ಅವರಿಗೆ ಅಧಿಕಾರ ಇಲ್ಲ. ಇನ್ನು ಬೇರೆಯವರ ಮೇಲೆ ಅಧಿಕಾರ ಏನು? ಎಷ್ಟೊಂದು ಲೀಡರ್ಸ್ ಇದ್ದಾರೆ, ಅವರ ಫಾಲೋವರ್ಸ್ ಇರ್ಬೋದು, ಆದರೆ ಎಷ್ಟು ಅವರ ಮನಸ್ಸು ಅವರ ಅಧೀನದಲ್ಲಿದೆ. ಬೇರೆಯವರು ಈ ಜಗತ್ತಿನಲ್ಲಿ ಅಧೀನರಾಗ್ಬಿಡ್ಬೋದು, ಆದ್ರೆ ಮನಸ್ಸು ಅವರ ಅಧೀನದಲ್ಲಿ ಬರೋದು ತುಂಬಾ ವಿರಳ. ಅದಕ್ಕೋಸ್ಕರ ಹೇಳ್ತಾನೆ, ಮನಸ್ಸಿನ ಮೇಲೆ ಯಾರ ಅಧಿಕಾರ ಇದೆ? ಕೋಪವನ್ನು ಗೆದ್ದವನು, ಸಾಟಿ ಇಲ್ಲದ ಕಾಂತಿಯುಕ್ತನು, ಯಾರನ್ನು ನಿಂದಿಸದೇ ಇರುವವನು ಯಾರಿದ್ದಾರೆ? ಕುಪಿತನಾಗಿ ಯುದ್ಧಕ್ಕೆ ನಿಂತರೆ ದೇವತೆಗಳು ಸಹ ಹೆದರ್ಬೇಕು. ಅಂತ ವ್ಯಕ್ತಿ ಯಾರಾದ್ರೂ ಇದ್ದಾರ? ಈಗ ನೋಡಿ ಹೇಳ್ತಾರೆ 16 ಗುಣಗಳನ್ನ, 16 ಕ್ವಾಲಿಟೀಸ್ ಇಲ್ಲಿ ವಾಲ್ಮೀಕಿ ಕೇಳ್ತಾ ಇದಾರೆ. ಇದರ ಪ್ರಕಾರ ನಾರದ ಮುನಿ ಎಲ್ಲ ಗುಣಗಳನ್ನ ಕೇಳ್ತಾ 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 ಅವರು ಒಂದು ಬೇರೊಂದು ಲೋಕಕ್ಕೆ ಹೋಗ್ಬಿಟ್ಟಿರ್ತಾರೆ. ಆ ಬೇರೊಂದು ಲೋಕದಲ್ಲಿ ಹೋಗಿದಾಗ ಅವ್ರ ತಕ್ಷಣ ಉತ್ತರ ಕೊಡೋದೇ ಇಲ್ಲ. ಕೆಲವು ಕ್ಷಣ ಅವರು ಸ್ತಬ್ಧರಾಗ್ಬಿಟ್ಟಿರ್ತಾರೆ. ಈಗ ಆಲೋಚನೆ ಮಾಡ್ಬೋದು, ಇವ್ರಿಗೆ ಯಾರು ಅಂತ ಹುಡುಕ್ಬೇಕಾಯ್ತು, ಅದಕ್ಕೋಸ್ಕರ ಇವ್ರಿಗೆ ಗೊತ್ತಾಗಿಲ್ವಾ ಯಾರು ಅಂತ ಹೇಳಿ. ನಾರದ ಮುನಿ ಇವ್ರಿಗೆ ಟೈಮ್ ಬೇಕಾಗಿರ್ಲಿಲ್ಲ. ಎಲ್ಲರನ್ನ ಈಗ 100 ಕೋಟಿ ಜನ ಇದ್ದಾರೆ, ಇವ್ರನ್ನೆಲ್ಲ ಆಯ್ಕೆ ಮಾಡಿ ಯಾರು ಈ ಎಲ್ಲಾ ಗುಣಗಳನ್ನ ಹೊಂದಿದ್ದಾರೆ, ಆ ರೀತಿ ಅದಕ್ಕೆ ಸಮಯ ಬೇಕಿರ್ಲಿಲ್ಲ.
ಆದರೆ ಯಾಕೆ ಸಮಯ ಬೇಕಾಯ್ತು ಅಂತ ಹೇಳಿದ್ರೆ ಅವರು ಅವರ ಭಾವಪರವಶದಲ್ಲಿ ಅವ್ರು ಮುಳುಗೋಗ್ಬಿಟ್ಟಿದ್ರು. ಈಗ ತಕ್ಷಣ ಯಾಕೆಂದ್ರೆ ತಕ್ಷಣ ಈ ಎಲ್ಲಾ ಗುಣಗಳು ಒಬ್ಬರನ್ನಲ್ಲೇ ಇರೋದಕ್ಕೆ ಸಾಧ್ಯ ಆಗತ್ತೆ. ಅದ್ಯಾರು ಅಂತಾರೆ, ಆ ಭಗವಂತ, ಪೂರ್ಣ ಪುರುಷೋತ್ತಮ ಭಗವಂತನಲ್ಲಿ ಮಾತ್ರ. ಅದಕ್ಕೋಸ್ಕರ ಅವರು ಭಗವಂತನಲ್ಲಿ ಅವರು ತಕ್ಷಣ ಅವರು ಕಣ್ಮರೆಯ ಅವರು ಸಂಪೂರ್ಣ ಭಾವಪರವಶರಾದಾಗ ಅವರು ಸ್ವಲ್ಪ ಸಮಯ ಆದ್ಮೇಲೆ ಬರ್ತಾರೆ, ಆಚೆ ಬಂದು ಹೇಳ್ತಾರೆ, ನನಗೆ ಈ ಪ್ರಶ್ನೆಯನ್ನ ಕೇಳಿ ತುಂಬಾ ಖುಷಿ ಆಯ್ತು. ಯಾಕೆ ಅಂತಾರೆ, ತಕ್ಷಣ ಇದು ನನಗೆ ನನ್ನ ಸ್ವಾಮಿಯ ಆಲೋಚನೆ ಬಂತು ಅಂತ ಹೇಳಿ. ಈಗ ಹೇಳ್ತಾರೆ, ವೈವಸ್ವತ ಮನುವಿನ ಜ್ಯೇಷ್ಠ ಪುತ್ರನಾದ ಇಕ್ಷ್ವಾಕುನ ವಂಶದಲ್ಲಿ ಉತ್ಪನ್ನರಾಗಿರುವಂತ ರಾಮ 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 ಅಂತ ಎಂದು ಜನರು ಹೊಗಳುತ್ತಿರುವ ಪುರುಷನು ನೀನು ಕೇಳಿದ ಸಕಲ ಲಕ್ಷಣಗಳಿಂದ ಪರಿಪೂರ್ಣನಾಗಿದ್ದಾನೆ. ಎಲ್ಲಾ ಗುಣಗಳು ರಾಮನಲ್ಲಿ ಮಾತ್ರ ಇದೆ. ಈಗ ರಾಮನ ಗುಣಗಳು ಬರುತ್ತೆ, ಸ್ವಲ್ಪ ನಾನು ಓದ್ತೀನಿ, ನೀವು ಧ್ಯಾನಪರವಾಗಿ ಕೇಳಿಸ್ಕೊಳ್ಳಿ. ಎಷ್ಟು ರಾಮನ ಗುಣಗಳು ಈಗ ಬರುತ್ತೆ. ಬರೀ ರಾಮನ ಗುಣಗಳಷ್ಟೇ ಅಲ್ಲ, ಅವನ ಶರೀರದ ರೂಪ, ಲಾವಣ್ಯ, ಸೌಂದರ್ಯ ಎಲ್ಲವೂ ಈಗ ಬರುತ್ತೆ ನೋಡಿ. ಹೇಳ್ತಾರೆ, ನಾವು ಬರೀ ಭಗವಂತನ ಗುಣಗಳನ್ನ ಕೇಳ್ತಾ ಇದ್ರೆ ಏನಾಗೋಗ್ಬಿಡುತ್ತೆ ನಮ್ಮಲ್ಲಿ. ಹೇಳ್ತಾರೆ, ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕ ಶ್ರುಸಾಗರ ವಿಶೋಷಣ ಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯಯಾಸ್ಯ ಭ್ರೂಮಂಡಲಂ ಮುನಿಕೃತೆ ಮಕರಧ್ವಜಸ್ಯ. ಇದು ಶ್ರೀಮದ್ ಭಾಗವತದಲ್ಲಿ ಈ ಶ್ಲೋಕ ಬರುತ್ತೆ. ಹೇಳ್ತಾರೆ, ಹಾಸಂ ಹರೇರವನತಾಖಿಲ ಲೋಕ ತೀವ್ರ. ಆ ಭಗವಂತನ ಮುಗುಳ್ನಗೆ ನೋಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಶೋಕಾಶ್ರು ಸಾಗರ ವಿಶೋಷಣ ಅತ್ಯುದಾರಂ. ಈ ಸಂಪೂರ್ಣ ಈ ಜಗತ್ತಿನಲ್ಲಿ ಎಲ್ಲರೂ ಕಣ್ಣೀರ್ ಹಾಕ್ತಾ ಇರ್ತಾರೆ. ಈ ಕಣ್ಣೀರ್ ಹಾಕ್ತಾ ಹಾಕ್ತಾ ಎಷ್ಟು ಕಣ್ಣೀರ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಮೊದಲಿನಿಂದ ಇಲ್ಲಿಯ ತನಕ ಅವ್ರು ಕಣ್ಣೀರ್ ಹಾಕದ್ದು ಏನಾದ್ರು ನಾವೆಲ್ಲರೂ ಒಟ್ಟುಗೂಡಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಾಗರ ಆಗೋಗ್ಬಿಡತ್ತಂತೆ. ಶೋಕಾಶ್ರು ಸಾಗರ, ಅಷ್ಟು ಕಣ್ಣೀರ್ ಆಗೋಗ್ಬಿಡತ್ತೆ. ಯಾಕಂದ್ರೆ ಅಷ್ಟೊಂದು ದುಃಖವನ್ನ ಪಟ್ಟಿದ್ದಾರೆ ಜೀವಿಗಳು. ಅದಕ್ಕೋಸ್ಕರ ಹೇಳ್ತಾರೆ, ಅವೆಲ್ಲವೂ ಮಾಯ ಆಗೋಗ್ಬಿಡತ್ತೆ ಯಾವಾಗ ಹಾಸಂ ಭಗವಂತನ ಮುಗುಳ್ನಗೆಯನ್ನ ನೋಡಿದ ತಕ್ಷಣ ಎಲ್ಲವೂ ಆವಿ ಆಗೋಗ್ಬಿಡತ್ತಂತೆ. ಸೊ ಈ ರೀತಿ ಭಗವಂತನ ಅದಷ್ಟೇ ಅಲ್ಲ, ಯಾವಾಗ್ಲಾದ್ರೂ ಆಮೇಲೆ ಹೇಳ್ತಾರೆ ಮಕರಧ್ವಜಸ್ಯ, ಆ ಭಗವಂತನ ರೂಪ ಲಾವಣ್ಯಗಳನ್ನ ನಾವು ನೋಡ್ತಾ ಇದ್ರೆ ಏನಾಗತ್ತೆ, ನಮ್ಮಲ್ಲಿರುವಂತಹ ಹೃದಯದಲ್ಲಿರುವಂತಹ ವಿಕಾರಗಳೆಲ್ಲವೂ ನಾಶ ಆಗೋಗ್ಬಿಡತ್ತೆ. ಹೇಳ್ತಾರೆ, ನಮ್ಮ ಮನಸ್ಸು ಯಾವಾಗ್ಲೂ ವಿಚಲಿತ ಆಗಿರುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭಗವಂತನ ವಿಗ್ರಹದ ಮುಂದೆ ಹೋಗಿ ನಾವು ಧ್ಯಾನ ಮಾಡ್ತಾ ಇದ್ರೆ ಭಗವಂತನ ಅಲ್ಲಿ ಹೋಗಿ ಕಣ್ಣು ಮುಚ್ಚೋದಲ್ಲ, ಅಲ್ಲಿ ಹೋಗಿ ಕಣ್ಣನ್ನ ತೆಗಿಬೇಕು. ಸಾಮಾನ್ಯವಾಗಿ ನಾವು ನೋಡ್ತೀವಿ, ಭಗವಂತನ ವಿಗ್ರಹದ ಮುಂದೆ ಬಂದಾಗ ಏನ್ ಮಾಡ್ತಾರೆ, ಕಣ್ಣು ಮುಚ್ಕೊಳ್ತಾರೆ. ಆದ್ರೆ ಆಚೆ ಜಗತ್ತಿನಲ್ಲಿ ಹೋದಾಗ ಕಣ್ಣು ಬಿಟ್ಟು ನೋಡ್ತಾರೆ. ಆಕ್ಚುಲಿ ನೋಡೋಕೋದ್ರೆ ಉಲ್ಟಾ ಮಾಡ್ಬೇಕು. ನಾವು ಆಚೆ ಜಗತ್ತಿನಲ್ಲಿ ಹೋದಾಗ ಕಣ್ಣು ಮುಚ್ಚಬೇಕು. ಯಾಕಂತಂದ್ರೆ ಈ ಎಲ್ಲವೂ ಮಾಯಾ ಜಗತ್ತು, ಯಾವುದು ಸತ್ಯವಾಗಿರುವಂತಹ ರೂಪ ಅಲ್ಲ. ಆದ್ರೆ ಭಗವಂತನ ಮುಂದೆ ಬಂದಾಗ ನಾವು ಕಣ್ಣು ಬಿಟ್ಟು ನೋಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಭಗವಂತನ ನಿಜವಾದ ರೂಪ ಇದೆ. ಅದಕ್ಕೋಸ್ಕರ ಶ್ರೀಮತಿ ರಾಧಾರಾಣಿನೂ ಅಷ್ಟೇ ಏನ್ ಮಾಡ್ತಾ ಇದ್ಲು, ಮೊದಲನೇ ಬಾರಿ ಅವಳು ಕಣ್ಣನ್ನ ಮುಚ್ಕೊಂಡೇ ಇದ್ಲು. ಯಾಕೆ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತಿನ ಯಾವುದೇ ರೂಪವನ್ನ ನಾನು ನೋಡೋದಕ್ಕೆ ಇಷ್ಟ ಇಲ್ಲ. ನೋಡ್ಬೇಕು ಅಂತ ಹೇಳಿ ಮೊದಲು ನಾನು ಕೃಷ್ಣನನ್ನೇ ನೋಡ್ಬೇಕು ಅಂತ ಹೇಳಿ. ಸೊ ಈ ರೀತಿ ಭಗವಂತನ ಈಗ ಗುಣಗಳು ಬರುತ್ತೆ ನೋಡಿ. ಹೇಳ್ತಾರೆ, ಅವನು ಮನಸ್ಸನ್ನು ವಶದಲ್ಲಿ ಇಟ್ಟುಕೊಂಡು ಮಹಾಬಲಶಾಲಿಯು, ಕಾಂತಿಯುಕ್ತನು, ಧೈರ್ಯವಂತನು, ಜಿತೇಂದ್ರಿಯನು ಆಗಿರುವನು, ಮಹಾಬುದ್ಧಿವಂತನಾಗಿದ್ದಾನೆ, ನೀತಿ ಕೋವಿದನಾಗಿದ್ದಾನೆ, ಉತ್ತಮ ವಾಗ್ಮಿನಿ, ಮಾತಾಡೋದ್ರಲ್ಲಿ ಶೋಭಾ ಸಂಪನ್ನನು, ಶತ್ರು ಸಂಹಾರಕನು, ಎಲ್ಲ ಕಲ್ಯಾಣ ಗುಣಗಳನ್ನು ಹೊಂದಿದ್ದಾನೆ. ಶರೀರದ ಲಕ್ಷಣಗಳೆಲ್ಲ ಹೇಳ್ತಾ ಇದ್ದಾರೆ. ಈಗ ಎತ್ತರವಾಗಿದ್ದಾನೆ, ಹೆಗಲಿಂದ ಕೂಡಿದವನು, ಭುಜಗಳು ದುಂಡಾಗಿವೆ. ಅವರು ನಮ್ಮ ರೀತಿ ಸ್ಕಿನ್ನಿ ಅಲ್ಲ, ಯಾಕಂದ್ರೆ ದಷ್ಟಪುಷ್ಟವಾಗಿ ಇದ್ದಾರೆ ಕ್ಷತ್ರಿಯರು. ಆಮೇಲೆ ಶಂಖದಂತೆ ಕೊರಳು ಉಳ್ಳವನು, ಆಮೇಲೆ ಪುಷ್ಟವಾದಂಥ ಗದ್ದ, ಅವನಿಗೆ ವಿಶಾಲವಾದ ಉಬ್ಬಿರುವಂತಹ ಎದೆ ಇದೆ, ಅವನು ಮಹಾಧನುಸ್ಸನ್ನು ಧರಿಸಿದ್ದಾನೆ. ಆಮೇಲೆ ಮೂಳೆಗಳು ಕಾಣಿಸ್ತಾ ಇಲ್ಲ ಎಲ್ಲೂ ಶರೀರದಲ್ಲಿ. ಆಮೇಲೆ ಅದಷ್ಟೇ ಅಲ್ಲ ನೋಡಿ, ಇನ್ನೂ ಅದ್ಭುತವಾಗಿರಂತು, ಅವನು ಒಳಗಿನ ಅರಿಷಡ್ವರ್ಗಗಳನ್ನು ಹಾಗೂ ಹೊರಗಿನ ಶತ್ರುಗಳನ್ನು ದಮನ ಮಾಡಿರುವನು. ಅಂದ್ರೆ ಬರೀ ಎಕ್ಸ್ಟರ್ನಲ್ ಎನಿಮೀಸ್ ಅಲ್ಲ, ಇಂಟರ್ನಲ್ ಎನಿಮೀಸ್ ಅವರೆಲ್ಲರನ್ನು ಅವನು ದಮನ ಮಾಡಿದ್ದಾನೆ. ನೋಡಿ, ಆಚೆ ಎಷ್ಟೊಂದು ಎನಿಮೀಸ್ ಇದ್ದಾರೆ, ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ನನಗೆ ಇವನು ಶತ್ರು ಆಗಿದ್ದಾನೆ, ಇವನು ನನಗೆ ಯಾವಾಗಲೂ ನನ್ನ ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ, ಈ ರೀತಿ ಎಲ್ಲರೂ ಆಲೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ನಿಜವಾದ ಶತ್ರುರು ಯಾರು ಅಂತಾರೆ ಆಚೆ ಇರೋರಲ್ಲ. ನಿಜವಾದ ಶತ್ರುರು
ನಮ್ಮ ಒಳಗಡೆನೇ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ ಮತ್ತು ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ಇವೇ ನಮಗೆ ನಿಜವಾದಂಥ ಶತ್ರುಗಳು. ಯಾಕೆಂದರೆ ಕೆಲವು ಬಾರಿ ಶತ್ರುಗಳು ಇಲ್ಲ ಅಂತ ಹೇಳಿದ್ರು ನಮ್ಮ ಮನಸ್ಸು ಆಲೋಚನೆ ಮಾಡ್ತಾ ಇರುತ್ತೆ. ಓ, ಇವರು ನನ್ನ ಬಗ್ಗೆ ಈ ರೀತಿ ಆಲೋಚನೆ ಮಾಡ್ತಾ ಇದ್ದಾನೆ, ಅವನು ಆ ರೀತಿ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮ್ಮ ಮನಸ್ಸೇ ನಮ್ಮನ್ನ ತಿಂದು ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಇವನು ಎಲ್ಲ ಸಂಪೂರ್ಣ ಅವನ ಅಧೀನದಲ್ಲಿತ್ತು. ವರ್ಣ ಶ್ಯಾಮಲವಾಗಿದೆ. ಆಮೇಲೆ ಪದ್ಮ ಪದ್ರದಂತೆ ಕಣ್ಣುಗಳು ವಿಶಾಲವಾಗಿದೆ. ಆಮೇಲೆ ಲಲಾಟ ಭವ್ಯವಾಗಿದೆ. ಆಮೇಲೆ ನಡಿಗೆ ಹೇಗಿದೆ? ಗಜದಂತೆ. ಗಜ ಹೇಗೆ ನಡೆಯುತ್ತೆ ನೋಡಿ, ನಾಯಿ ನಡೆಯೋದು ಮತ್ತೆ ಆನೆ ನಡೆಯೋದು ಹೆಂಗಿರುತ್ತೆ? ರಾಯಲ್ ಎಲಿಫೆಂಟ್ ಅಂತ ಹೇಳಿದ್ರೆ ತುಂಬಾ ಮೆಜೆಸ್ಟಿಕ್ ಆಗಿ ನಡೀತಾ ಇರ್ತಾರೆ. ಅದೇ ರೀತಿ ಗಜಗಮನದಂತೆ ಮನೋಹರವಾಗಿದೆ. ಆಮೇಲೆ ಎಲ್ಲಾ ರೀತಿಯ ಶುಭ ಸೂಚಕ ಚಿಹ್ನೆಗಳು ಕೂಡಿದೆ. ಸೊ ಈ ರೀತಿ ಇನ್ನು ಎಷ್ಟೊಂದು ಗುಣಗಳೆಲ್ಲ ಇದೆ, ಇಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ ಹೇಳ್ತಾ ಇದ್ದಾರೆ ಮುಂದೆ, ನದಿಗಳು ಸಮುದ್ರವನ್ನೇ ಸೇರುವಂತೆ ಸಾಧು ಸತ್ಪುರುಷರು ಸದಾಕಾಲ ಶ್ರೀರಾಮನನ್ನೇ ಸೇರುವರು. ಈ ರೀತಿ ಅವನ ದರ್ಶನ ಎಲ್ಲರಿಗೂ ಪ್ರಿಯವಾಗಿದೆ. ಆಮೇಲೆ ಕೌಸಲ್ಯಗೆ ಆನಂದವನ್ನು ಹೆಚ್ಚಿಸುತ್ತೆ. ಆಮೇಲೆ ಗಂಭೀರತೆ ನೋಡಿ, ಸಾಮಾನ್ಯವಾಗಿ ನಾವು ನೋಡ್ಬೋದು ಕೃಷ್ಣನಿಗೂ ಮತ್ತೆ ರಾಮನಿಗೂ ನಾವು ಹೇಳ್ತೀವಲ್ಲ, ಶಾಂತಾಕಾರಂ ಭುಜಗಶಯನಂ ಹೇಳ್ತೇವೆ. ಭಗವಂತನಿಗೆ, ವಿಷ್ಣುವಿನ ಹೇಗೆ ಹೇಳ್ತೀವಿ? ಶಾಂತವಾಗಿ ಅವರೇನ್ ಮಾಡ್ತಾ ಇದ್ದಾರೆ? ಮಲ್ಕೊಂಡಿದ್ದಾರೆ. ಆಮೇಲೆ ನಾವು ರಾಮನನ್ನ ನೋಡ್ತೀವಿ, ಅವ್ರು ಯಾವಾಗಲೂ ಗಂಭೀರ ಸ್ವರೂಪದಲ್ಲಿದ್ದಾರೆ. ಆಮೇಲೆ ಮುಗುಳ್ನಾಗ್ತಾ ಇದ್ದಾರೆ. ಆದ್ರೆ ಕೃಷ್ಣನನ್ನ ನಾವು ನೋಡಿದ್ರೆ ಏನ್ ನೋಡ್ತೀವಿ? ಹೇಗಿದೆ? ಕೃಷ್ಣ ತ್ರಿಭಂಗ ಲಲಿತ ಅಂದರೆ ಅವನು 3 ಭಾಗಗಳಲ್ಲಿ ಅವನ ಶರೀರದಲ್ಲಿ ವಕ್ರತೆಯನ್ನ ನಾವು ನೋಡ್ತೀವಿ. ಹೌದಲ್ಲ? 3 ಫೋಲ್ಡ್ ಬೆಂಡಿಂಗ್ ಫಾರ್ಮ್. ಹೌದಲ್ಲ? ಅದೇ ರೀತಿ ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ವ್ಯಕ್ತಿತ್ವನು ಅದೇ ರೀತಿ ಇದೆ. ಕೃಷ್ಣ ಇಸ್ ಎ ಪ್ಲೇಫುಲ್ ಗಾಡ್. ಆದರೆ ರಾಮ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ಭಗವಂತ ರಾಮನ ಅವತಾರದಲ್ಲಿ ಬಂದಾಗ ವೇದಗಳ ಮತ್ತು ಶಾಸ್ತ್ರಗಳ ಮರ್ಯಾದೆಯಲ್ಲೇ ಯಾವಾಗಲೂ ಇದ್ದಿರು. ಅವರು ಮರ್ಯಾದೆಯನ್ನ ಯಾವಾಗಲೂ ಉಲ್ಲಂಘನೆ ಮಾಡಿಲ್ಲ. ಆದ್ರೆ ಕೃಷ್ಣ ಅವರು ನಾನು ಭಗವಂತ ಅಂತಾನು ತೋರಿಸ್ಕೊಟ್ರು. ಸೊ ಈ ರೀತಿ ಕೃಷ್ಣನಲ್ಲಿ ಮತ್ತು ರಾಮನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ರಾಮನ ವ್ಯಕ್ತಿತ್ವ ಹೇಗಿದೆ? ಗಂಭೀರತೆ ಇದೆ. ನೀವು ಯಾವಾಗಲೂ ನೋಡೋದಿಲ್ಲ, ಕೃಷ್ಣ ಯಾವಾಗಲೂ ಪ್ಲೇಫುಲ್, ಯಾವಾಗಲೂ ಅವರ ಸಖರ ಜೊತೆ ಮತ್ತೆ ಗೋಪಿಯರ ಜೊತೆ ಯಾವಾಗಲೂ ಅವನು ಹಾಸ್ಯವನ್ನ ಮಾಡ್ತಾ ಇದ್ರು. ಆದ್ರೆ ರಾಮ ಯಾವಾಗ್ಲೂ ಹಾಸ್ಯ ಮಾಡೋದನ್ನ ಯಾವಾಗ್ಲಾರು ಕೇಳಿದ್ದೇವೆ ನಾವು? ರಾಮನ ಬಾಲ್ಯ ಲೀಲೆಗಳ ಜಾಸ್ತಿ ಕೇಳಿಲ್ಲ ನಾವು. ಹೌದಲ್ಲ? ನೀವು ಸಂಪೂರ್ಣ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ಬಾಲ್ಯ ಲೀಲೆಗಳೇ ಬರೋದಿಲ್ಲ. ಬೇರೆ ರಾಮಾಯಣಗಳಲ್ಲಿ ಸ್ವಲ್ಪ ಕಿಂಚು ರಾಮನ ಬಾಲ್ಯ ಲೀಲೆಗಳು ಬರುತ್ತೆ. ಆದರೆ ಅಷ್ಟು ಬಾಲ್ಯ ಲೀಲೆಗಳಲ್ಲಿ ಅಷ್ಟು ಮಧುರತೆ ಇಲ್ಲ. ಅವನು ಸಾಮಾನ್ಯವಾಗಿ ರಾಮ ಅಂದರೆ ಗಂಭೀರತೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಲ್ಲಿ, ಧೈರ್ಯದಲ್ಲಿ ಹಿಮಾಲಯನಂತಿದ್ದಾನೆ. ಭಗವಾನ್ ವಿಷ್ಣುವಿನಂತೆ ಪರಾಕ್ರಮಿಯಾಗಿದ್ದಾನೆ. ಅವನ ದರ್ಶನ ಚಂದ್ರನಂತೆ ಮನೋಹರವಾಗಿದೆ. ಕ್ರೋಧ ಕಾಲಾಗ್ನಿಯಂತಿದೆ. ಪೃಥ್ವಿಯಂತೆ ಅವನು ಕ್ಷಮಾಶೀಲನಾಗಿದ್ದಾನೆ. ತ್ಯಾಗದಲ್ಲಿ ಕುಬೇರನಂತೆ ಇದ್ದಾನೆ. ಸತ್ಯ ಸಂತತಿಯಲ್ಲಿ ಧರ್ಮ ರಾಜ ಇದ್ದಾಗೆ ಇದ್ದಾನೆ. ಸೊ ಈ ರೀತಿ ಸಂಪೂರ್ಣ ಈ ಬಾಲಕಾಂಡದ ಮೊದಲನೆಯ ಸರ್ಗ ಬರುತ್ತಲ್ಲ ನೋಡಿ, ಸಂಪೂರ್ಣ ರಾಮಾಯಣವನ್ನ ಸರ್ಗದ ರೂಪದಲ್ಲಿ ವಿಂಗಡಣೆಯನ್ನ ಮಾಡಿದ್ದಾರೆ. 500 ಸರ್ಗಗಳು ಬರುತ್ತೆ. ಈ ಮೊದಲನೆಯ ಸರ್ಗ ಇದೆಯಲ್ಲ, ಇದು ಸಂಪೂರ್ಣ, ಇದನ್ನ ಸಂಕ್ಷೇಪ ರಾಮಾಯಣ ಅಂತಾನು ಹೇಳ್ತಾರೆ. ಸಂಕ್ಷೇಪ ರಾಮಾಯಣ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಸಂಪೂರ್ಣ ರಾಮಾಯಣದ ಸಂಕ್ಷಿಪ್ತವಾಗಿ ಮೊದಲನೇ ಸರ್ಗದಲ್ಲಿ ಬಂದ್ಬಿಡುತ್ತೆ. ಅಕಸ್ಮಾತ್ ಯಾರಿಗಾದ್ರು ಹೇಳಿದ್ರೆ ನಾ ಸಂಪೂರ್ಣ ರಾಮಾಯಣ ಓದೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ, ಮೊದಲನೇ ಸರ್ಗ ಓದ್ಬಿಟ್ರೆ ಸಂಪೂರ್ಣವಾಗಿರುವಂತಹ ರಾಮಾಯಣ ಓದಿರುವಂತಹ ಫಲ ಬಂದುಬಿಡುತ್ತೆ. ಹಾಗಂತ ಹೇಳ್ಬಿಟ್ಟು ನಾವು ಸಂಪೂರ್ಣ ರಾಮಾಯಣ ಓದದೇ ಇರಬಾರ್ದು. ಸಂಪೂರ್ಣವಾದ ರಾಮಾಯಣವನ್ನು ನಾವು ಚರ್ಚೆಯನ್ನ ಮಾಡೋಣ. ಇದು ನಾನು ಈಗ ಇಲ್ಲಿ ಚರ್ಚೆಯನ್ನು ಮಾಡೋದಿಲ್ಲ, ಯಾಕೆಂದರೆ ರಾಮಾಯಣ ಚರ್ಚೆ ಮುಂದೆ ಮಾಡ್ತೀವಿ. ಅದಕ್ಕೋಸ್ಕರ ನಾನು 2ನೇ ಸರ್ಗಕ್ಕೆ ಹೋಗ್ತೀನಿ. ಸೊ ಇಲ್ಲಿ ನಾವು ಮೊದಲನೇ ಸರ್ಗವನ್ನು ನಾವು ಸಂಪೂರ್ಣ ಮಾಡಿದ್ವಿ. 2ನೇ ಸರ್ಗದಲ್ಲಿ ಏನಾಗುತ್ತೆ? ರಾಮಾಯಣದ ಕಾವ್ಯದ ಉಪಕ್ರಮ ಹೇಗೆ ಪ್ರಾರಂಭ ಆಯಿತು. ಸೊ ಇಲ್ಲಿ ನಾರದ ಮುನಿಯವರು ಹೇಳ್ತಾರೆ, ರಾಮಾಯಣದ ಸಂಕ್ಷಿಪ್ತ ರಾಮಾಯಣವನ್ನ ವಾಲ್ಮೀಕಿಗೆ ಕೊಟ್ಬಿಟ್ಟು ಹೋಗ್ತಾರೆ. ನೋಡಿ ಹೇಳ್ತಾರೆ, ಒಂದು ಬೀಜದ ರೂಪದಲ್ಲಿ ಕೊಡ್ತಾರೆ. ಸಾಮಾನ್ಯವಾಗಿ
ನಾವು ಭಗವದ್ಗೀತೆಯಲ್ಲೂ ಕೇಳಿರ್ಬೋದು, ಅಲ್ಲಿ ತ್ರಿಶ್ಲೋಕಿ ಭಗವದ್ಗೀತಾ ಅಂತ ಬರುತ್ತೆ. ಅದೇ ರೀತಿ ಭಾಗವತದಲ್ಲಿ ಚತುಶ್ಲೋಕಿ ಭಾಗವತ ಅಂತ ಬರುತ್ತೆ. ಇದೆಲ್ಲವೂ ಏನು ಅಂತ ಹೇಳಿದ್ರೆ ಸಂಕ್ಷಿಪ್ತ ರೂಪದಲ್ಲಿ, ಬೀಜದ ರೂಪದಲ್ಲಿ ಕೊಟ್ಟಿದ್ದಾರೆ, ಹೌದಲ್ಲ. ಈಗ ಬೀಜವನ್ನ ಅದನ್ನ ವಿಸ್ತಾರ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು. ಅದೇ ರೀತಿ ಇಲ್ಲಿ ಬೀಜದ ರೂಪದಲ್ಲಿ ಕೊಟ್ಟಿದ್ದಾರೆ ಯಾರು? ನಾರದ ಮುನಿ ವಾಲ್ಮೀಕಿಗೆ. ಈಗ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ವಾಲ್ಮೀಕಿ ಏನ್ ಮಾಡ್ತಾರೆ, ಅದನ್ನ ಆಮೇಲೆ ವಿಸ್ತಾರ ಮಾಡ್ತಾರೆ. ಈಗ ನಾರದ ಮುನಿಯವರು ಹೇಳ್ತಾ ಇದ್ದಾರೆ, ವೇದಗಳಿಗೆ ಸಮಾನವಾಗಿದೆ. ನಮಗೆ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ಸಂಸ್ಕೃತ ಉಚ್ಚಾರಣೆ ಮಾಡೋದಕ್ಕೆ ಬರೋದಿಲ್ಲ, ಇನ್ನು ಅರ್ಥ ಮಾಡ್ಕೊಂಡು ಪಾಲನೆ ಮಾಡೋದಕ್ಕೆ ಎಲ್ಲಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾರು ರಾಮಾಯಣ ಮತ್ತು ಶ್ರೀಮದ್ ಭಾಗವತ ಓದ್ತಾರಲ್ಲ, ಇದು ಸಾಕ್ಷಾತ್ ವೇದಗಳಿಗೆ ಸಮಾನವಾಗಿದೆ, ಪವಿತ್ರವಾಗಿದೆ, ಪಾಪನಾಶಕವಾಗಿದೆ ಮತ್ತು ಪುಣ್ಯಮಯವಾಗಿದೆ. ಈ ರಾಮಚರಿತ್ರವನ್ನು ಓದುವವರು ಏನಾಗ್ತಾರೆ, ಎಲ್ಲಾ ಪಾಪಗಳಿಂದ ಮುಕ್ತರಾಗೋಗ್ಬಿಡ್ತಾರೆ, ಆಯುಷ್ಯು ಹೆಚ್ಚಾಗತ್ತೆ, ಮೃತ್ಯುವಿನ ಬಳಿಕ ಪುತ್ರ ಪೌತ್ರ ಹಾಗೂ ಪರಿಜನರೊಂದಿಗೆ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಅದಷ್ಟೇ ಅಲ್ಲ, ನೋಡಿ ಹೇಳ್ತಾ ಇದ್ದಾರೆ, ಈಗ ಬ್ರಾಹ್ಮಣನು ಏನಾದ್ರೂ ರಾಮಾಯಣದ ಕಥೆಯನ್ನ ಓದಿದ್ರೆ ಇಲ್ಲ ಹೇಳಿದ್ರೆ ಏನಾಗುತ್ತೆ, ಅವನು ವಿದ್ವಾಂಸನಾಗ್ತಾನೆ. ಕ್ಷತ್ರಿಯ ಓದಿದ್ರೆ ಪೃಥ್ವಿಯ ರಾಜನಾಗ್ತಾನೆ. ವೈಶ್ಯರಿಗೆ ಅಪಾರವಾಗಿರುವಂತಹ ಲಾಭ ಬರುತ್ತೆ ವ್ಯಾಪಾರದಲ್ಲಿ. ಶೂದ್ರನು ಓದಿದರೆ ಅವನು ಜನರಲ್ಲಿ ಖ್ಯಾತಿಯನ್ನ ಪಡಿತಾನೆ. ಈಗ ನಾವೇನಾದ್ರು ಅಂದ್ರೆ ನಮ್ದು ಯಾವುದಾದ್ರೂ ಆಗಿರ್ಬೋದು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾರಾದ್ರೂ ಆಗಿರ್ಬೋದು, ಇಲ್ಲ 4 ವರ್ಣಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರೂ ಆಗಿರ್ಬೋದು, ಎಲ್ಲರಿಗೂ ಇದು ರಾಮಾಯಣ ಫಲವನ್ನ ಕೊಡುತ್ತೆ, ಅಗಾಧವಾದಂತಹ ಫಲವನ್ನ ಕೊಡುತ್ತೆ. ಅದಕ್ಕೋಸ್ಕರ ಬನ್ನಿ, ನಾವು ರಾಮಾಯಣವನ್ನ ನಾವು ಪ್ರಾರಂಭ ಮಾಡಿದೀವಿ. ನಾವು ಇಲ್ಲಿ ತನಕ ಮೊದಲನೇ ಸರ್ಗವನ್ನ ಮಾತ್ರ ಮಾಡಿದೀವಿ. ಇದಾದ್ಮೇಲೆ ನಾವು ಈಗ 2ನೇ ಸರ್ಗಕ್ಕೆ ನಾವು ಈಗ ಹೋಗೋಣ. ಇಲ್ಲಿ ಹೇಳ್ತಂದ್ರೆ, ತಮಸಾ ನದಿಯ ತೀರದಲ್ಲಿ ಕ್ರೌಂಚ ವಧೆಯಿಂದ ಸಂತಪ್ತರಾದ ವಾಲ್ಮೀಕಿ ಮಹರ್ಷಿಗಳ ಶೋಕದ ಮಾತು. ಅದಾದ್ಮೇಲೆ ರಾಮಾಯಣ ಕಾವ್ಯವನ್ನು ರಚಿಸಲು ಬ್ರಹ್ಮದೇವರಿಗೆ ವಾಲ್ಮೀಕಿಗಳಿಗೆ ಋಷಿಗಳಿಗೆ ಆದೇಶ ಆಗುತ್ತೆ. ಇದು 2ನೇ ಸರ್ಗದಲ್ಲಿ ಬರುತ್ತೆ. ಈ 2ನೇ ಸರ್ಗದಲ್ಲಿ ಏನಾಗ್ತಾ ಇದೆ, ಈಗ ನಾರದ ಮುನಿಯವರು ಆದೇಶ ಕೊಟ್ಟರು, ಬೀಜದ ರೂಪದಲ್ಲಿ ಸಂಕ್ಷಿಪ್ತ ರಾಮಾಯಣ ಹೇಳಿ ಅವರು ಗಮನ ಮಾಡಿದ್ರು. ಅದಾದ್ಮೇಲೆ ವಾಲ್ಮೀಕಿ ಮುನಿಯವರು ಇದನ್ನೇ ಆಲೋಚನಾ ಮಾಡ್ತಾ 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 ಅವರು ತಲ್ಲೀನರಾಗಿದ್ದಾರೆ. ಈ ತಲ್ಲೀನರಾಗಿರುವಾಗ ಅವರು ಸಾಮಾನ್ಯವಾಗಿ ಗಂಗಾ ನದಿಗೆ ಹೋಗ್ಬೇಕಿತ್ತು. ಸಾಮಾನ್ಯವಾಗಿ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ರು. ಆದ್ರೆ ವಿಶೇಷವಾಗಿ ಅವರು ತಮಸಾ ನದಿಗೆ ಹೋಗ್ತಾರೆ. ಸಾಮಾನ್ಯವಾಗಿ ಸಾಧುಗಳೆಲ್ಲರೂ ಅವರ ದಿನಚರ್ಯ ಇರುತ್ತಲ್ಲ, ಅದು ಆಲ್ಮೋಸ್ಟ್ ಫಿಕ್ಸ್ಡ್ ಇರುತ್ತೆ, ಪ್ರಿಡಿಕ್ಟಬಲ್. ಯಾವಾಗ್ಲಾದ್ರೂ ಈ ರೀತಿ ವಿಶೇಷವಾದಂತ ಸನ್ನಿವೇಶದಲ್ಲಿ ಬದಲಾವಣೆಗಳು ಆಗತ್ತೆ. ಈಗ ಯಾಕೆ ಅವರು ತಮಸಾ ನದಿಗೆ ಹೋದ್ರು, ಅದರ ಹಿಂದೆ ಒಂದು ವಿಶೇಷವಾದಂತ ಕಾರಣ ಇದೆ. ಏನು ಕಾರಣ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಅವರಿಗೆ ಈಗ ರಾಮಾಯಣದ ರಚನೆ ಆಗ್ಬೇಕಿತ್ತು. ಅವರು ಅಲ್ಲಿಗೆ ಹೋಗಿದ್ದಾಗ ಅಲ್ಲಿ ನೋಡ್ತಾರೆ ಕೆಸರಿನ ಮಣ್ಣಿತ್ತು. ಆದ್ರೆ ಅವರು ಕೆಸರಿನ ಮಣ್ಣನ್ನು ಬಿಟ್ಟು ಮತ್ತೊಂದು ಪ್ರದೇಶದಲ್ಲಿ ಹೋಗ್ತಾರೆ. ಆ ಪ್ರದೇಶದಲ್ಲಿ ತುಂಬಾ ತಿಳಿಯಾಗಿರುವಂತ ನೀರಿರುತ್ತೆ. ಇದನ್ನ ನೋಡಿದ ತಕ್ಷಣ ಅವರು ಹೇಳ್ತಾರೆ, ಸತ್ಪುರುಷರ ಮನಸ್ಸು, ಭಕ್ತರ ಮನಸ್ಸು ಹೇಗಿರುತ್ತೆ, ಈ ರೀತಿ ತಿಳಿ ನೀರು ಹೇಗಿದೆ ಆ ರೀತಿ ಇರುತ್ತೆ. ಅಲ್ಲಿ ಕೆಸರು ಮಣ್ಣಿನ ನೀರಿತ್ತಲ್ಲ, ಆ ರೀತಿ ಇರೋದಿಲ್ಲ. ನಾವು ಭೌತಿಕವಾದಿಗಳ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ, ಮಣ್ಣಿನಿಂದ ಮಿಶ್ರಿತವಾಗಿರುವಂತ ನೀರು ಹೇಗಿರುತ್ತೆ ಆ ರೀತಿ ಇರುತ್ತೆ. ಆದ್ರೆ ಸಾಧುಗಳು ಅಂತ ಹೇಳಿದ್ರೆ ಬರೀ ಡ್ರೆಸ್ ಹಾಕೊಂಡ್ಬಿಟ್ರೆ ಸಾಧುಗಳಾಗೋಗ್ಬಿಡೋದಿಲ್ಲ. ಗೃಹಸ್ಥರು ಸಾಧುಗಳಾಗಿರ್ಬೋದು, ಹಾಗಂತ ಹೇಳ್ಬಿಟ್ಟು ಬೇರೆ ಬೇರೆ ಕೆಲಸಗಳಲ್ಲಿ ಮಾಡ್ತಾ ಇರೋರು ಅವರು ಸಾಧುಗಳಾಗಿರ್ಬೋದು. ಸಾಧು ಯಾವುದರಿಂದ ಗೊತ್ತಾಗುತ್ತೆ, ಸಾಧವೋ ಸಾಧುಭೂಷಣ. ಯಾವಾಗ ನಾವು ಸಾಧುವಿನ ಗುಣಗಳನ್ನು ಹೊಂದಿರ್ತೀವಿ ಆಗ ನಿಜವಾದ ಸಾಧುಗಳಾಗ್ತೀವಿ. ಅದಕ್ಕೋಸ್ಕರ ಇವರು ಸಾಧುಗಳ ಮನಸ್ಸು ಹೇಗಿರುತ್ತೆ, ಈ ರೀತಿ ತಿಳಿಯಾಗಿರುವಂತ ನೀರಿನಲ್ಲಿ ನಾವು ನಮ್ಮ ಪ್ರತಿಬಿಂಬವನ್ನ ನೋಡ್ಬೋದು, ನಮ್ಮ ರಿಫ್ಲೆಕ್ಷನ್ ನೋಡ್ಬೋದು. ಅದೇ ರೀತಿ ಸಾಧುವಿನ ಮನಸ್ಸಿನಿಂದ ಏನಾಗುತ್ತೆ, ನಾವು ಸಾಧುಗಳ ಮುಂದೆ ಹೋದಾಗ ಏನಾಗುತ್ತೆ, ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ. ಕೆಲವರು ಕೇಳ್ತಾರೆ, ನಾವು ಯಾರಾದ್ರೂ ಮಹಾರಾಜರು ತುಂಬಾ ಉತ್ತಮ ಭಕ್ತರ ಮುಂದೆ ಹೋದ್ರೆ ಏನಾಗುತ್ತೆ, ನಮ್ಮ ದೋಷಗಳು ನಮಗೆ ಕಾಣಿಸ್ಕೊಳ್ಳುತ್ತೆ. ಹೌದಲ್ಲ, ನಮಗೆ ಈಗ ಎಷ್ಟೋ ಬಾರಿ ಅನುಭವ ಆಗುತ್ತೆ. ತುಂಬಾ ಮಹಾನ್ ಭಕ್ತರ ಮುಂದೆ ಹೋದಾಗ ನಮಗೆ ಕೆಲವರು ಸಲ ನನ್ನಲ್ಲಿ ಇಷ್ಟೊಂದು ದುರ್ಗುಣಗಳಿದೆ ಅಂತ ಅನುಭವ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಮಿರರ್ ಇದ್ದ ಹಾಗೆ ಸಂಪೂರ್ಣವಾಗಿ ನಮ್ಮ ಪ್ರತಿಬಿಂಬ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದಷ್ಟೇ ಅಲ್ಲ ನೋಡಿ, ಈಗ ಇಲ್ಲಿ ಮುಂದೆ ಅವರ ಸಂಧ್ಯಾವಂದನ ಕ್ರಿಯೆಗಳನ್ನೆಲ್ಲ ಮಾಡ್ತಾ ಇದ್ರು. ಅಲ್ಲಿ ಒಂದು ಕ್ರೌಂಚ
ಎರಡು ಕ್ರೌಂಚ ಪಕ್ಷಿಗಳನ್ನ ನೋಡ್ತಾರೆ. ಕ್ರೌಂಚ ಅಂತ ಹೇಳಿದ್ರೆ ಕ್ರೇನ್. ಈ ಎರಡು ಪಕ್ಷಿಗಳು ಅಲ್ಲಿ ರತಿಕ್ರೀಡೆಯಲ್ಲಿ ಅವರು ತೊಡಗಿರ್ತಾರೆ. ಅದನ್ನ ಇರುವಾಗ ಅವರು ಸಂಪೂರ್ಣವಾಗಿ ಅವರು ಅದನ್ನ ಗಮನಿಸ್ತಾ ಅವರು ಅವರ ಅವರ ಸಂಧ್ಯಾವಂದನ ಎಲ್ಲ ಮಾಡ್ತಾ ಇರುವಾಗ ತಕ್ಷಣ ಬೇಡರಿಂದ ಒಂದು ಬಾಣ ಬರುತ್ತೆ. ಆ ಬಾಣ ಬಂದು ಗಂಡು ಪಕ್ಷಿಯನ್ನ ಅದು ಚುಚ್ಚಿ ಅದು ಸಾಯಿಸ್ಬಿಡುತ್ತೆ. ತಕ್ಷಣ ಗಂಡು ಪಕ್ಷಿ ಅಲ್ಲಿಂದನೇ ಬಿದ್ದು ಸತ್ತೋಗ್ಬಿಡುತ್ತೆ. ಆಮೇಲೆ ಹೆಣ್ಣು ಪಕ್ಷಿ ಅಳ್ತಾ 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 ಕುತ್ಕೊಂಡಿರುತ್ತೆ. ಆಮೇಲೆ ಇದನ್ನ ನೋಡಿದ ತಕ್ಷಣ ಕಾರುಣ್ಯ ರಸ ಉದ್ಭವ ಆಗುತ್ತೆ. ಯಾರ ಹೃದಯದಲ್ಲಿ? ವಾಲ್ಮೀಕಿಯವರ ಹೃದಯದಲ್ಲಿ ಕಾರುಣ್ಯ ರಸ ಉದ್ಭವ ಆಗಿ ತಕ್ಷಣ ಅವ್ರಿಗೆ ಅನ್ಸುತ್ತೆ, ಈ ಬೇಡ ಎಷ್ಟು ಕ್ರೂರಿಯಾಗಿದ್ದಾನೆ, ಈ ಮುಗ್ಧವಾಗಿರುವಂತಹ ಪಕ್ಷಿಗಳನ್ನ ಅವನು ಸಾಯಿಸಿದ್ದಾನೆ ಅಂತ ತಕ್ಷಣ ಅವರು ಶಾಪವನ್ನ ಕೊಡ್ತಾರೆ. ಈ ಶಾಪ ಮಾ ನಿಷಾದ ಅಲ್ಲಿ ಆ ರೀತಿ ಪ್ರಾರಂಭ ಆಗಿ ಅವರು ಏನು ನೋಡಿ, ನೀನು ಬಹಳ ಕಾಲದವರೆಗೆ ಸ್ಥಿರವಾಗಿ ಬದುಕಬೇಡ, ನಿನಗೆ ಶಾಂತಿ ಇಲ್ಲದ ಇರವಾಗಲಿ. ಕಾಮ ಇಚ್ಛೆಯಿಂದ ಸುತ್ತಾಡುತ್ತಿದ್ದ ಕ್ರೌಂಚ ದಂಪತಿಗಳಲ್ಲಿ ಗಂಡು ಹಕ್ಕಿಯನ್ನು ಕೊಂದಿರುವುದರಿಂದ ನೀನು ಹೆಚ್ಚು ಕಾಲ ಬದುಕಬಾರದು. ಈ ರೀತಿ ಅವನಿಗೆ ಶಾಪ ಕೊಟ್ಬಿಡ್ತಾರೆ. ಈ ಶಾಪ ಕೊಟ್ಟಿದ ತಕ್ಷಣ ಆ ಬೇಡನಿಗೂ ಬೇಜಾರಾಗೋಗ್ಬಿಡುತ್ತೆ. ಆಮೇಲೆ ಇವ್ರಿಗೂ ಬೇಜಾರಾಗ್ಬಿಟ್ಟಿದೆ. ಇವ್ರಿಗೆ ಅನ್ನಿಸ್ತಾ ಇದೆ, ನಾನು ಹೇಗೆ ತಕ್ಷಣ ಈ ರೀತಿ ಇಂಪಲ್ಸಿವ್ ಆಗಿ ನಾನು ಶಾಪ ಕೊಟ್ಬಿಟ್ಟೆ. ಕೆಲವು ಬಾರಿ ನಮಗೂ ಅನ್ಸುತ್ತಲ್ಲ, ಕೆಲವು ಬಾರಿ ತಕ್ಷಣ ಯಾವ್ದಾದ್ರು ಒಂದು ಸನ್ನಿವೇಶದಲ್ಲಿ ನಮ್ಗೆ ತಕ್ಷಣ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟು ನಾವು ಬೇರೆಯವ್ರ ಮೇಲೆ ಏನೋ ಅಂದ್ಬಿಡ್ತೀವಿ. ಆಮೇಲೆ ಅಂದ್ಬಿಟ್ಮೇಲೆ ಅರೆ ನಾನು ಯಾಕೆ ಈ ರೀತಿ ಅಂದ್ಬಿಟ್ಟೆ, ಅವರು ಒಳ್ಳೆ ವ್ಯಕ್ತಿಗಳೇ, ಆದ್ರೆ ನಾನು ಯಾಕೆ ಈ ರೀತಿ ಅಂದ್ಬಿಟ್ಟೆ. ಆಮೇಲೆ ನಮಗೆ ಕೆಲವು ಸಲ ಪಶ್ಚಾತ್ತಾಪ ಆಗತ್ತೆ. ಆದ್ರೆ ಇಲ್ಲಿ ವಾಲ್ಮೀಕಿ ಋಷಿ ಸಾಮಾನ್ಯದವರಲ್ಲ ಇವರು. ಆದ್ರೆ ಇವ್ರಿಗೆ ಯಾಕೆ ಈ ರೀತಿ ಆಯ್ತು, ಈ ಪ್ರಶ್ನೆ ಕೆಲವು ಬಾರಿ ಬರ್ಬೋದು. ಇದೆಲ್ಲವೂ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲವೂ ದೈವ ಇಚ್ಛೆಯಿಂದ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ಏನೇ ಬಂದ್ರು ಈಗ ಅವರಿಂದ ಏನಾಯ್ತು ಅಂತ ಹೇಳಿದ್ರೆ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಈ ಶ್ಲೋಕ ಒಂದು ವಿಶೇಷವಾದಂತಹ ಶ್ಲೋಕ ಬಂತು. ಈ ಶ್ಲೋಕ ಹೇಗಿತ್ತು, ಶ್ಲೋಕದ ಲಕ್ಷಣಗಳು ಹೇಗಿತ್ತು ಅಂತ ಹೇಳಿದ್ರೆ 4 ಪದಗಳಿಂದ ಕೂಡಿತ್ತು, ಅನುಷ್ಠುಪ್ ಛಂದದಲ್ಲಿತ್ತು. ಆಮೇಲೆ ಸಮಾಕ್ಷರ ಉಳ್ಳದ್ದಾಗಿ ಪ್ರಾಸಬದ್ಧವಾಗಿತ್ತು. ಆಮೇಲೆ ಅದಷ್ಟೇ ಅಲ್ಲ, ತಂತಿವಾದ್ಯಗಳೊಡನೆ ಹಾಡಲು ಲಯಬದ್ಧವಾಗಿರುವಂತಹ ಶ್ಲೋಕ ಬಂತು. ಇದೆಲ್ಲವನ್ನು ನೋಡಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಯ್ತು. ಅದು ಹೇಗೆ ಈ ರೀತಿ ತಕ್ಷಣ ಇಷ್ಟು ಲಯಬದ್ಧವಾಗಿರುವಂತಹ ಸಂಸ್ಕೃತದ ರಚನೆ ಹೇಗಾಗೋಯ್ತು ಅಂತ ಹೇಳಿ ಇವ್ರು ಸದೈವ ಇವ್ರ ಮನಸ್ಸಿನಲ್ಲಿ ಇದೇ ಓಡ್ತಾ ಇತ್ತು. ಆದ್ರೆ ತಕ್ಷಣ ಅವರು ಬಂದ್ಬಿಟ್ರು. ಆಗ ಅವರ ಆಶ್ರಮಕ್ಕೆ ಬಂದ ಮೇಲೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಹಂಸದ ವಾಹನದಿಂದ ಅವರ ಆಶ್ರಮಕ್ಕೆ ಬರ್ತಾರೆ. ಇದನ್ನು ನೋಡಿದ ತಕ್ಷಣ ವಾಲ್ಮೀಕಿ ಋಷಿಗೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾರದ ಮುನಿ ಅವರ ಗುರುಗಳು ಬಂದಿದ್ದಾರೆ. ಸೊ ಅವರು ಇನ್ನೂ ಆದರ ಸತ್ಕಾರದಿಂದ ಅವರನ್ನೆಲ್ಲ ಆಹ್ವಾನ ಮಾಡ್ತಾರೆ. ಅದಾದ್ಮೇಲೆ ಭಗವಾನ್ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ, ವೈರ ಭಾವವನ್ನೇ ಗ್ರಹಿಸಿದ ಬುದ್ಧಿಯುಳ್ಳ ಪಾಪಾತ್ಮ ವ್ಯಾಧನು ಯಾವುದೇ ಅಪರಾಧವಿಲ್ಲದೆಯೇ ಮನೋಹರ ಕಲರವ ಮಾಡುತ್ತಿದ್ದ ಪಕ್ಷಿಯನ್ನು ಕೊಂದು ಬಿಟ್ಟನಲ್ಲ ಅಂತ ಹೇಳಿ ಇವರು ಏನ್ ಮಾಡಿದ್ರು, ಆ ಶಾಪವನ್ನ ಕೊಟ್ಬಿಟ್ರು. ನೋಡಿ, ಇದನ್ನ ಹೇಳಿದ ತಕ್ಷಣ ಇವರಿಗೀಗ ಬ್ರಹ್ಮದೇವರು ಅವರ ಮನಸ್ಥಿತಿಯನ್ನು ಕುರಿತು ನಗುತ್ತಾ ಮುನಿವರ ವಾಲ್ಮೀಕಿಯ ಬಳಿಗೆ ಈ ರೀತಿ ಹೇಳ್ತಾರೆ, ನಿನ್ನ ಮುಖದಿಂದ ಹೊರಟ ಈ ಛಂದೋಬದ್ಧ ವಾಕ್ಯವು ಶ್ಲೋಕ ರೂಪವೇ ಆಗಿದೆ. ಶೋಕದಿಂದ ಬಂದಿತ್ತಿದು, ಕಾರುಣ್ಯ ರಸದಿಂದ ಉದ್ಭವ ಆಗಿತ್ತು. ಅದಕ್ಕೋಸ್ಕರ ಹೇಳ್ತಾರೆ, ಸಂಪೂರ್ಣ ರಾಮಾಯಣವನ್ನ ನೀವೇನಾದ್ರೂ ಕೇಳಿದ್ರೆ ನಿಮಗೆ ಖರ್ಚಿಪ್ ಇಟ್ಕೊಳ್ಬೇಕು ಅನ್ನೋದಂಥದ್ದು ಗ್ಯಾರಂಟಿ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಅಳು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಗುಣಗಳು, ರಾಮನ ತ್ಯಾಗ ನಾವು ನೋಡ್ತೀವಿ. ಬರೀ ರಾಮನ ತ್ಯಾಗ ಅಷ್ಟೇ ಅಲ್ಲ, ಭರತನ ತ್ಯಾಗ, ಲಕ್ಷ್ಮಣನ ತ್ಯಾಗ, ಶತ್ರುಘ್ನ, ಆಮೇಲೆ ಕೌಸಲ್ಯ, ದಶರಥ, ಇವರೆಲ್ಲರ ತ್ಯಾಗದ ಸ್ವರೂಪರಾಗಿರ್ತಾನೆ. ಒಬ್ಬೊಬ್ಬರ ತ್ಯಾಗ ಇನ್ನು ಮೇಲಕ್ಕೆ ಮೇಲೆ ಅದು ತುಂಬಾ ಅದ್ಭುತವಾಗಿದೆ. ಅದಕ್ಕೋಸ್ಕರ ಇದು ಕರುಣೆಯ ರಸವನ್ನ ನಮ್ಮ ಹೃದಯದಲ್ಲಿ ಉಕ್ಕಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಇದು ನನ್ನ ಸಂಕಲ್ಪದಲ್ಲಿ, ಅದಕ್ಕೋಸ್ಕರ ನೀನು ಈ ವಿಷಯದಲ್ಲಿ ಸಂಶಯ ಪಡೋದು ಬೇಡ, ಚಿಂತೆ ಮಾಡೋದು ಬೇಡ. ನನ್ನ ಸಂಕಲ್ಪ ಅಥವಾ ಪ್ರೇರಣೆಯಿಂದಲೇ ನಿನ್ನ ಬಾಯಿಂದ ಇಂತಹ ವಾಣಿಯು ಹೊರಬಿದ್ದಿದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ತುಂಬಾ ವರಿಷ್ಠ ಭಕ್ತರು ಯಾರಿರ್ತಾರೆ, ಇಲ್ಲ ಯಾರಾದ್ರೂ ಸಾಕ್ಷಾತ್ಕಾರ ಪಡೆದಿರುವಂತಹ ಸಾಧುಗಳಿರ್ತಾರೆ, ಅವರ ಚರಿತ್ರೆಯ ಮೇಲೆ, ಇಲ್ಲ ಅವರ
ವಾಣಿಯ ಮೇಲೆ ನಾವು ಸಂಶಯ ಪಡಬಾರದು. ಯಾಕೆ ಅಂತ ಹೇಳಿದ್ರೆ ಕೆಲವು ಬಾರಿ ಅವರೆಲ್ಲರೂ ದೈವ ಇಚ್ಛೆಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಈಗ ನೋಡಿ, ನಾವು ಕೆಲವು ಬಾರಿ ನೋಡ್ಬೋದು, ಪ್ರಭುಪಾದರು ಕೆಲವು ಬಾರಿ ಕೋಪ ಮಾಡಿ ಕೆಲವು ಯಾರಾದ್ರೂ ಕೆಲವು ಬಾರಿ ಸೈಂಟಿಸ್ಟ್ಗಳಿಗೆ ರಾಸ್ಕಲ್ ಅಂತ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅವರು ಭಗವಂತನ ವಿರುದ್ಧ, ಶಾಸ್ತ್ರದ ವಿರುದ್ಧ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಕೋಪದಿಂದ ಅವ್ರೇನಾದ್ರು ಹೇಳ್ಬೋದು, ಆದರೆ ಆ ಕೋಪ ಕರುಣೆಯಿಂದ ಹುಟ್ಟಿದೆ, ದೈವದಿಂದ ಹುಟ್ಟಿದೆ. ಅದಕ್ಕೋಸ್ಕರ ಅದು ಯಾವಾಗಲೂ ಒಳಿತನ್ನೇ ಮಾಡುತ್ತೆ. ಯಾವಾಗ ಕೋಪ, ನಮಗೂ ಕೋಪ ಬರುತ್ತೆ, ಆದ್ರೆ ಅವ್ರಿಗೂ ಕೋಪ ಬಂದಾಗ ಅದರಲ್ಲಿ ವ್ಯತ್ಯಾಸ ಇದೆ. ನಮ್ಮ ಕೋಪ ಯಾವುದರಿಂದ ಹುಟ್ಟು ಬರುತ್ತೆ? ರಜೋಗುಣ ತಮೋಗುಣದಿಂದ ಬರುತ್ತೆ. ಆದರೆ ಅವರ ಕೋಪ ಭಗವಂತನ ಕರುಣೆ, ಆಮೇಲೆ ಅವರ ಹೃದಯದಲ್ಲಿರುವಂತಹ ಬೇರೆ ಎಲ್ಲರಿಗೂ ಹಿತ ಮಾಡಬೇಕು ಅಂತ ಆ ಭಾವನೆಯಿಂದ ಹುಟ್ಟಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಈಗ ಮುಂದೆ ಹೇಳ್ತಾ ಇದ್ದಾರೆ, ನೀವು ಏನ್ ಮಾಡ್ಬೇಕು? ಈ ಸಂಪೂರ್ಣ ರಾಮನ ಚರಿತ್ರೆಯನ್ನ ನೀವು ವರ್ಣನೆ ಮಾಡಬೇಕು. ಆಮೇಲೆ ಅದಷ್ಟೇ ಅಲ್ಲ, ನೀವು ನಾರದ ಮುನಿಯವರಿಂದ ಕೇಳಿದಿರಲ್ಲ, ಅದನ್ನೇ ನೀವು ವಿಸ್ತಾರವನ್ನಾಗಿ ಮಾಡಬೇಕು. ಅದಷ್ಟೇ ಅಲ್ಲ, ನೋಡಿ ಹೇಳ್ತಾರೆ, ಪ್ರಕಟವಾದ ಮತ್ತು ಅಪ್ರಕಟವಾದ ವೃತ್ತಾಂತ ಅದೆಲ್ಲವೂ ನಿಮಗೆ ತಿಳಿಯುತ್ತೆ. ಹೇಗೆ ತಿಳಿಯುತ್ತೆ? ಹೇಗೆ ಗೋಚರ ಆಗುತ್ತೆ, ನಿಮಗೆ ಸಾಕ್ಷಾತ್ಕಾರ ಬರುತ್ತೆ. ಆಮೇಲೆ ನೀವು ರಚನೆ ಮಾಡಿದ್ರಲ್ಲಿ ಯಾವುದು ಅಸತ್ಯ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದಷ್ಟೇ ಅಲ್ಲ, ನೀವು ಈ ರಚನೆ ಮಾಡ್ತಿರಲ್ಲ, ಇದು ನೋಡಿ ಈಗ ಇನ್ನೂ ಅದ್ಭುತವಾಗಿದೆ. ಎಂದಿನವರೆಗೆ ಈ ಭೂಮಿಯಲ್ಲಿ ಪರ್ವತ, ಗಿರಿ, ದುರ್ಗಗಳು, ನದಿ, ಸರೋವರಗಳು ಇರುವವೋ ಅಂದಿನವರೆಗೆ ಪ್ರಪಂಚದಲ್ಲಿ ರಾಮಾಯಣ ಕಥೆಯು ಲೋಕದಲ್ಲಿ ಪ್ರಚಾರ ಆಗುತ್ತೆ. ಎಲ್ಲಿಯ ತನಕ ಈ ಸೃಷ್ಟಿ ಇರುತ್ತೆ ಅಲ್ಲಿ ತನಕ ನೀವು ಬರೆದಿರುವಂತಹ ರಾಮಾಯಣ ಇದ್ದೇ ಇರುತ್ತೆ. ಇದು ಸಾಕ್ಷಾತ್ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ. ಅಲ್ಲಿಯ ತನಕ ನೀನು ಸ್ವ ಇಚ್ಛೆಯಾಗಿ ಮೇಲೆ ಕೆಳಗೆ ಹಾಗೂ ನಾನು ರಚಿಸಿದ ಎಲ್ಲಾ ಲೋಕಗಳಲ್ಲಿ ವಾಸ ಮಾಡಲು ಅರ್ಹನಾಗಿರುವೆ ಅಂತ ಹೇಳಿ ಬ್ರಹ್ಮದೇವರು ಅಂತರ್ಧಾನ ಆಗ್ತಾರೆ. ಆಮೇಲೆ ವಾಲ್ಮೀಕಿ ಮುನಿಗಳು ಅನ್ಸುತ್ತೆ, ನನ್ನ ಜೀವನ ಕೃತಾರ್ಥವಾಯಿತು ಅಂತ ಹೇಳಿ. ಸೊ ಈ ರೀತಿಯಾಗಿ ಅವರು ಸಂಪೂರ್ಣ ರಾಮಾಯಣದ ರಚನೆ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ಸಂಪೂರ್ಣ 3ನೇ ಸರ್ಗ, ಇದು ಎಲ್ಲಿಯ ತನಕ 2ನೇ ಸರ್ಗ ಮುಗಿಯುತ್ತೆ. 3ನೇ ಸರ್ಗ ತುಂಬಾ ಹೆಚ್ಚಿಲ್ಲ. ಇದು ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ರಾಮಾಯಣದ ಸಂಕ್ಷೇಪ. ಈಗ ಸಾಮಾನ್ಯವಾಗಿ ಯಾರಾದ್ರೂ ಏನಾದ್ರೂ ಬರಿಬೇಕು ಅಂತ ಹೇಳಿದ್ರೆ ಅದರ ಇಂಟ್ರೊಡಕ್ಷನ್ ಮೊದಲು ಬರೀತಾರಲ್ಲ, ಆ ಇಂಟ್ರೊಡಕ್ಷನ್ 3ನೇ ಸರ್ಗದಲ್ಲಿದೆ. ಅದಕ್ಕೋಸ್ಕರ ಇದನ್ನು ನಾನು ಇದು ಸಂಪೂರ್ಣ ರಾಮಾಯಣದ ಸಂಕ್ಷೇಪವಾಗಿಯೇ ಇದೆ. ಈಗ 4ನೇ ಸರ್ಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಾಮಾಯಣದ ರಚನೆಯನ್ನ ಮಾಡ್ತಾರೆ. ರಾಮಾಯಣದ ರಚನೆಯನ್ನ ಮಾಡಿದ್ಮೇಲೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ಇದನ್ನ ಪ್ರಚಾರವನ್ನು ಮಾಡಬೇಕು. ಬರೀ ರಚನೆ ಮಾಡಿ ಒಳಗಡೆ ಏನಾದ್ರೂ ಇಟ್ಬಿಟ್ರೆ ಏನಾಗೋಗ್ಬಿಡುತ್ತೆ ನೋಡಿ. ಸಾಮಾನ್ಯವಾಗಿ ಏನಾದ್ರೂ ತುಂಬಾ ಉತ್ತಮವಾಗಿರುವಂತ ವಸ್ತು, ನಾವೇನಾದ್ರೂ ಚಿನ್ನ ಇಲ್ಲ ರತ್ನ ಮುತ್ತು ಇದೆಲ್ಲವನ್ನು ನಾವು ಪ್ರಿಸರ್ವ್ ಮಾಡಬೇಕು, ಇದೆಲ್ಲವನ್ನು ರಕ್ಷಣೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಅದನ್ನ ಲಾಕರಲ್ಲಿ ಲಾಕ್ ಮಾಡಿ ಜೇಬ್ ಒಳಗಡೆ ಕೀ ಇಟ್ಕೊಂಡ್ಬಿಡ್ತಾರೆ. ಆಗ ಅದು ಸೇಫ್ಟಿಯಲ್ಲಿ ಇರುತ್ತೆ. ಆಮೇಲೆ ಅದು ದಟ್ ಇಸ್ ಪ್ರಿಸರ್ವ್ಡ್. ಈಗ ನಾಲೆಡ್ಜ್, ಜ್ಞಾನವನ್ನ ಪ್ರಿಸರ್ವ್ ಮಾಡ್ಬೇಕು ಅಂದ್ರೆ ಹೆಂಗ್ ಪ್ರಿಸರ್ವ್ ಮಾಡ್ಬೇಕು? ಕೆಲವರು ಹೇಳ್ತಾರೆ ಅದನ್ನ ಚೆನ್ನಾಗಿ, ಈಗಿನ ಕೆಲವು ಬಾರಿ ಏನ್ ಮಾಡ್ತಾರೆ, ಅದನ್ನ ಚೆನ್ನಾಗಿ ಓದ್ತಾರೆ, ಆಮೇಲೆ ನೋಟ್ಸ್ ಬರೀತಾರೆ, ಆಮೇಲೆ ಪ್ರಿಸರ್ವ್ ಆಗಿದ್ಯಾ? ಜ್ಞಾನ ಪ್ರಿಸರ್ವ್ ಹೇಗಾಗುತ್ತೆ ಅಂದ್ರೆ ಬೈ ಪ್ರಾಪಗೇಷನ್. ನಾಲೆಜ್ ಇಸ್ ಪ್ರಿಸರ್ವ್ಡ್ ಥ್ರೂ ಪ್ರಾಪಗೇಷನ್. ಈಗ ಜ್ಞಾನ ಹೇಗೆ ಉಳಿಯುತ್ತೆ ಅಂತ ಹೇಳಿದ್ರೆ ಅದನ್ನ ಯಾವಾಗ ನಾವು ಹಂಚಿದಾಗ, ನಾವು ಅಷ್ಟೇ ನಮ್ಮ ಜ್ಞಾನ ಏನ್ ಪಡ್ಕೊಂಡಿದೀವಲ್ಲ ಅದನ್ನ ನಾವು ಯಾವಾಗ ಬೇರೆಯವ್ರಿಗೆ ನಾವು ಹಂಚ್ಕೊಳ್ತೀವಿ, ಆಗೇನಾಗುತ್ತೆ, ಆ ಜ್ಞಾನ ನಮ್ಮಲ್ಲೂ ಉಳಿಯುತ್ತೆ. ಅದಕ್ಕೋಸ್ಕರ ಈಗ ವಾಲ್ಮೀಕಿ ಮುನಿಗೆ ಅನ್ನಿಸ್ತಾ ಇದೆ, ಈಗ ನನ್ನ ರಾಮಾಯಣ ರಚನೆಯನ್ನ ಮಾಡಿದೀನಿ, ಆದ್ರೆ ಇದನ್ನ ಹಾಡೋರು ಯಾರು? ಅದಕ್ಕೋಸ್ಕರ ಅವ್ರಿಗೆ ಈ ರೀತಿ ಆಲೋಚನೆ ಮಾಡಿದಾಗ ತಕ್ಷಣ ಲವಕುಶ ಅವರ ಆಶ್ರಮದಲ್ಲಿ ಇದ್ದವರು ಅವ್ರ ಮುಂದೆ ಬರ್ತಾರೆ. ಲವಕುಶ ಅವ್ರು ಬಂದಾಗ ತಕ್ಷಣ ಇವ್ರೇನ್ ಮಾಡ್ತಾರೆ, ಅವ್ರಿಗೆ ಹೇಳ್ಕೊಡ್ತಾರೆ. ಲವಕುಶ ಅವರ ರೂಪ, ಧಾರಣಾ ಶಕ್ತಿ ತುಂಬಾ ಅದ್ಭುತವಾಗಿರುತ್ತೆ. ಧಾರಣ ಅಂತ ಹೇಳಿದ್ರೆ ಹೇಳ್ಕೊಟ್ಟಿದ್ದು ಒಂದು ಸಲ ಕೇಳಿದ್ರೆ ಅವ್ರಿಗೆ ಸ್ಮರಣೆಯಲ್ಲಿತ್ತು. ಈ ರೀತಿಯಾಗಿ ಅವರು ಅದನ್ನ ತುಂಬಾ ಅದ್ಭುತವಾಗಿ ಅವರು ಕಲಿತಾರೆ. ಆಮೇಲೆ ಅವರಿಗೆ ಸಂಗೀತ ವಾದ್ಯವೂ ಬರ್ತಾ ಇತ್ತು. ಆಮೇಲೆ ಎಲ್ಲಾ ರೀತಿಯ ಜ್ಞಾನವನ್ನ ಅವ್ರು ಹೊಂದಿದ್ರು. ಅದಕ್ಕೋಸ್ಕರ ಸಂಪೂರ್ಣವಾಗಿ ರಾಮಾಯಣನ ಅವ್ರಿಗೆ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಿದ ತಕ್ಷಣ ಅವ್ರು ಎಲ್ಲಾ ಕಡೆ ಹಾಡೋದನ್ನ ಪ್ರಾರಂಭ ಮಾಡ್ತಾರೆ. ಅವ್ರು ಹಾಡ್ತಾ ಇರೋದನ್ನ ಕೇಳಿ ಎಲ್ಲರ ಪ್ರಶಂಸೆ ಹೆಚ್ಚಾಗತ್ತೆ. ಆಮೇಲೆ
ಈ ನ್ಯೂಸ್ ಹೋಗ್ತಾ ಇರುತ್ತೆ, ರಾಮನ ಕಿವಿನಲ್ಲೂ ಬೀಳುತ್ತೆ. ಆಮೇಲೆ ರಾಮನಿಗೂ ಅನಿಸುತ್ತೆ ನಾನು ಇದನ್ನ ಕೇಳಬೇಕು ಅಂತ ಹೇಳಿ. ಇದನ್ನ ಕೇಳ್ತಾ ಕೇಳ್ತಾ ಅವ್ರಿಗೆ ಅನ್ಸುತ್ತೆ. ಆಮೇಲೆ ಅವರ ಎಲ್ಲರಿಗೂ ಕರಿತಾನೆ, ಆಸ್ಥಾನದಲ್ಲಿರೋರು ಎಲ್ಲರನ್ನು ಕರೆದು ಕೇಳ್ತಾನೆ, ಲವ ಕುಶ ಬಂದು ಏನು ಹಾಡ್ತಾ ಇದ್ದಾರೆ ಅದನ್ನ ನಾವು ಕೇಳಬೇಕು ಅಂತ ಹೇಳಿ ಕೇಳ್ತಾ ಕೇಳ್ತಾ ರಾಮನು ಕೇಳ್ತಾ ಕುತ್ಕೊಂಡಿರ್ತಾನೆ. ಇಲ್ಲಿ ತನಕ ಗೊತ್ತಿಲ್ಲ ರಾಮನಿಗೂ ಲವಕುಶ ನನ್ನ ಮಕ್ಕಳು ಅಂತ ಹೇಳಿ. ಆದರೆ ಅವನಿಗೆ ಅನ್ನಿಸ್ತಾ ಇದೆ ರಾಮಾಯಣವನ್ನ ನಾನು ರಾಮಾಯಣವನ್ನ ಕೇಳಬೇಕು ಅಂತ. ಆದ್ರೆ ಇವನಿಗೆ ರಾಮಾಯಣ ಅಂತಕ್ಕೆ ಗೊತ್ತಾಗಿಲ್ಲ, ರಾಮಾಯಣ ಅಂತ. ರಾಮಾಯಣ ಅಂತ ಹೇಳಿದ್ರೆ ಸೀತೆಯ ಕಥೆ. ರಮ ಯಾರು? ಸೀತೆ. ಸೊ ಅವನಿಗೆ ಅನ್ನಿಸ್ತಾ ಇದೆ ನಾನು ಸೀತೆ ಹೋಗಿ ಎಷ್ಟು ವರ್ಷಗಳಾಗಿದೆ, ನಾನು ಸೀತೆಯ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ಈ ರಾಮಾಯಣವನ್ನ ಕೇಳಬೇಕು ಅಂತ ಹೇಳಿ ಲವಕುಶ ಸೀತೆ ಬಗ್ಗೆ ಹಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರನ್ನೂ ಕರೀತಾರೆ, ಕರೆದು ನೀವೆಲ್ಲರೂ ಬಂದು ಕೇಳಿ ಅಂತ ಹೇಳಿ ಹೇಳ್ತಾರೆ. ಇದನ್ನ ಕೇಳ್ತಾ ಕೇಳ್ತಾ ರಾಮ ಅವನ ಆಸನದಲ್ಲಿ ಕುತ್ಕೊಂಡಿದ್ರು ಮೇಲೆ. ಆಮೇಲೆ ಕೇಳ್ತಾ ಕೇಳ್ತಾ ಏನ್ ಅನ್ನಿಸ್ತು, ನಾನು ಎಲ್ಲರೂ ಎಷ್ಟು ಅದ್ಭುತವಾಗಿ ಅವರು ಕೆಳಗಡೆ ಕುತ್ಕೊಂಡು ಕೇಳ್ತಾ ಇದ್ದಾರೆ, ಅವರೆಲ್ಲರೂ ಅದನ್ನ ಆನಂದಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಮ ಮೆಟ್ಲುಗಳಿಂದ ಒಂದೊಂದು ಹೆಜ್ಜೆ ಕೆಳಗಡೆ ಬರ್ತಾ 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 ಅವರ ಯಾರು ಎಲ್ಲರೂ ಕುತ್ಕೊಂಡು ಕೇಳ್ತಾ ಇದಾರಲ್ಲ ಅವ್ರ ಜೊತೆ ರಾಮನು ಕುತ್ಕೊಂಡು ಕೇಳ್ತಾ ಇದ್ದಾನೆ, ಅವನು ಆನಂದಿಸ್ತಾ ಇದ್ದಾರೆ. ಸೊ ಈ ರೀತಿ ಭಗವಂತನ ಕತೆ ಭಗವಂತನಿಗೂ ಆಹ್ಲಾದ ಕೊಡುತ್ತೆ. ಸೊ ಈ ರೀತಿ ರಾಮಾಯಣದ ಕಥೆ ಇದೆ. ಇದಿಷ್ಟೇ ಅಲ್ಲ, ಇದಾದ್ಮೇಲೆ ಅಯೋಧ್ಯೆಯ ವರ್ಣನೆ ಬರುತ್ತೆ 5ನೇ ಸರ್ಗದಲ್ಲಿ. ಈ 5ನೇ ಸರ್ಗದಲ್ಲಿ ಸಂಪೂರ್ಣ ಅಯೋಧ್ಯ ಸಪ್ತ ದ್ವೀಪಗಳಿಂದ ರಚನೆ ಆಗಿತ್ತು. ಆಮೇಲೆ ಇದು ಮನು ಪ್ರಜಾಪತಿ ವಂಶದಲ್ಲಿ ಬಂದಿರುವಂತಹ ಸಗರ ರಾಜನು, ಅವನಿಂದ ಸಾಗರ ನಿರ್ಮಾಣ ಆಗಿತ್ತು. ಸೊ ಈ ರೀತಿ ಇಕ್ಷ್ವಾಕು ವಂಶದಲ್ಲಿ ಬರ್ತಾರೆ. ಈ ಇಕ್ಷ್ವಾಕು ವಂಶದಲ್ಲಿ ಇದ್ದಂತಹ ಅಯೋಧ್ಯೆಯ ನಗರದ ವಿವರಣೆ ಬರುತ್ತೆ. ಸರ್ವದಾ ಶಾಂತಿಯಿಂದ ಕೂಡಿರುವ ಆ ಮಹಾನಗರವು 12 ಯೋಜನ ಉದ್ದ ಮತ್ತು 3 ಯೋಜನ ಅಗಲವಾಗಿದೆ. 1 ಯೋಜನ ಸುಮಾರು 12ರಿಂದ 13 ಕಿಲೋಮೀಟರ್ ಉದ್ದ ಬರುತ್ತೆ. ಸೊ ಈ ರೀತಿ 12 ಯೋಜನ ಉದ್ದ ಮತ್ತು 3 ಯೋಜನ ಅಗಲವಾಗಿದೆ. ಅಲ್ಲಿನ ಬೀದಿಗಳು ಬಹಳ ಅಗಲವಾಗಿಯೂ ಸಾಲು ಮರಗಳಿಂದ ಅಲಂಕೃತವಾಗಿದೆ. ಸಂಪೂರ್ಣ ಅಯೋಧ್ಯ ನಗರದ ವರ್ಣನೆ ಬರುತ್ತೆ ಈ 5ನೇ ಸರ್ಗದಲ್ಲಿ. ಆಮೇಲೆ ಸಾಮಾನ್ಯವಾಗಿ ಈಗಿನ ಕಾಲದಲ್ಲೂ ಹೇಳ್ತಾರೆ, ಹಳೆ ಕಾಲದಲ್ಲಿ ಈ ರೀತಿ ನಗರ ಎಲ್ಲ ಇರಲಿಲ್ಲ, ಆಗ ಅಷ್ಟೊಂದು ಸಫಿಸ್ಟಿಕೇಟೆಡ್ ಆಪ್ಯುಲೆನ್ಸ್ ಇರಲಿಲ್ಲ ಅಂತ. ಆದ್ರೆ ನಾವು ನೋಡ್ಬೋದು, ಅಯೋಧ್ಯ ನಗರ ಇರ್ಬೋದು, ದ್ವಾರಕಾ ನಗರ ಇರ್ಬೋದು, ಕೃಷ್ಣನ ಸಮಯದಲ್ಲಿ ಇದೆಲ್ಲವೂ ಸಂಪೂರ್ಣ ಸಂಪನ್ಮೂಲಗಳಿಂದ ಸಮೃದ್ಧವಾಗಿತ್ತು, ಸಂಪದ್ಭರಿತವಾಗಿತ್ತು. ಈ ರೀತಿ ಇತ್ತು. ಅದಷ್ಟೇ ಅಲ್ಲ, ರಾಷ್ಟ್ರದ ಸೈನಿಕರು ಬಾಣ ಪ್ರಯೋಗದಲ್ಲಿ ನಿಪುಣರಾಗಿದ್ರು, ಕೈ ಚಳಕವುಳ್ಳವರಾಗಿದ್ರು, ಶಸ್ತ್ರಾಸ್ತ್ರಗಳ ವಿಶಾರದರು ಆಗಿದ್ರು. ಈ ರೀತಿ ಸಂಪೂರ್ಣ ಅಯೋಧ್ಯ ನಗರ ಹೇಗಿತ್ತು ಅಂತ ಹೇಳಿದ್ರೆ, ನೋಡಿ, ಇಂತಹ ಶೋಭಿತ ಅಯೋಧ್ಯಾಪುರಿಯನ್ನು ರಾಜ ದಶರಥನು ಆಳುತ್ತಿದ್ದನು. ಈಗ 6ನೇ ಸರ್ಗದಲ್ಲಿ ಬರುತ್ತೆ ಅಯೋಧ್ಯ ವಾಸಿಗಳ ಗುಣಗಳು ಹೇಗಿತ್ತು ಅಂತ ಹೇಳಿ. ಅಲ್ಲಿ ಹೇಳ್ತಾ ಇದ್ದಾರೆ, ತುಂಬಾ ಅದ್ಭುತವಾಗಿದೆ, ಸಂಪೂರ್ಣ ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ, ಆದ್ರೆ ನಾನು ತುಂಬಾ ಮುಖ್ಯವಾಗಿರುವಂತಹ ವಿಷಯಗಳನ್ನು ಮಾತ್ರ ಹೇಳ್ತೀನಿ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅಯೋಧ್ಯ ನಗರಗಳಲ್ಲಿದ್ದ ಎಲ್ಲ ಜನರು ಹೇಗೋ ಯಾವಾಗಲೂ ಸಂತೋಷವಾಗಿರ್ತಾ ಇದ್ರು, ಧರ್ಮಾತ್ಮರಾಗಿರ್ತಾ ಇದ್ರು, ನಿರ್ಲೋಭಿಗಳಾಗಿದ್ರು, ಸತ್ಯವಾದಿಗಳಾಗಿದ್ರು. ಆಮೇಲೆ ಅದಷ್ಟೇ ಅಲ್ಲ, ಅವರ ಎಲ್ಲ ಇಚ್ಛೆಗಳು ಸಂಪೂರ್ಣ ಆಗಿತ್ತು. ಯಾರು ಅಲ್ಲಿ ಕಾಮುಕರಾಗಿರ್ಲಿಲ್ಲ, ಲೋಭಿಗಳಾಗಿಲ್ಲ, ಕ್ರೂರಿಗಳಾಗಿರ್ಲಿಲ್ಲ, ಮೂರ್ಖರಾಗಿರ್ಲಿಲ್ಲ, ನಾಸ್ತಿಕರಾಗಿರ್ಲಿಲ್ಲ. ಎಲ್ಲರೂ ಧರ್ಮಶೀಲಗಳಾಗಿದ್ರು, ಸಂಯಮಿಗಳಾಗಿದ್ರು. ಎಲ್ಲ ಶೀಲ ಸದಾಚಾರ ದೃಷ್ಟಿಯಿಂದ ಎಲ್ಲರೂ ಮಹರ್ಷಿಗಳಂತಿದ್ರು. ಸೊ ಈ ರೀತಿ ಆಮೇಲೆ ಹೇಳ್ತಾ ಇದ್ದಾರೆ, ಅಲ್ಲಿ ಯಾರು ನೋಡಿ ಹೇಳ್ತಾ ಇದ್ದಾರೆ, ಸುಗಂಧದಿಂದ ವಂಚಿತರಾಗಿ ಸ್ನಾನ ಮಾಡದೆ ಮಲಿನನಾಗಿರುವವನು ಯಾರೂ ಸಿಗುತ್ತಿರಲಿಲ್ಲ. ಈಗಿನ ಕಲಿಯುಗದಲ್ಲಿ ಸ್ನಾನ ಮಾಡಿರೋರು ಕಡಿಮೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಸ್ನಾನ ಮಾಡಿಲ್ದೇ ಇರೋರು ಯಾರು ಇರ್ತಾನೆ ಇರ್ಲಿಲ್ಲ. ಭಿಕ್ಷುಕರು ಅನ್ನೋಂಥವ್ರ ಹೆಸರನ್ನೇ ಇರ್ಲಿಲ್ಲ. ಎಲ್ಲರೂ ಸದಾಚಾರಿಗಳಾಗಿದ್ರು. ಈ ರೀತಿ ಎಲ್ಲ ಅದ್ಭುತವಾಗಿರುವಂತಹ ನೋಡಿ, ಅಯೋಧ್ಯೆಯಲ್ಲಿ ಬಡವರು, ಕುರೂಪಿಗಳು, ಭಯಭಕ್ತಿ ಇಲ್ಲದೇನಂತಹ ಸ್ತ್ರೀ ಪುರುಷರು ಯಾರೂ ಇರಲಿಲ್ಲ. ಎಲ್ಲರೂ ಪರಾಕ್ರಮಿಯಾಗಿದ್ರು, ಧರ್ಮ ಸತ್ಯವನ್ನ ಆಶ್ರಯಿಸಿದವರಾಗಿದ್ರು. ಈ ರೀತಿ ಅವರೆಲ್ಲ ಗುಣಗಳು, ಅಯೋಧ್ಯವಾಸಿಗಳು ಗುಣಗಳು ಬರುತ್ತೆ. ಈಗ 7ನೇ ಸರ್ಗದಲ್ಲಿ ಬರುತ್ತೆ ದಶರಥನ ಅಮಾತ್ಯರು ಅಂತ ಹೇಳಿದ್ರೆ ಮಿನಿಸ್ಟರ್ಸ್, ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್, ಅವರ ಗುಣಗಳೆಲ್ಲ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ.
ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಮಂತ್ರ ಆಲೋಚನೆಯಲ್ಲಿ ಸಮರ್ಥರಾದ, ಕಾರ್ಯ ವಿಚಾರ ಪರರಾದ, ಪರ ಇಂಗಿತಜ್ಞರಾದ 8 ಮಂತ್ರಿಗಳಿದ್ರು. ಪರ ಇಂಗಿತಜ್ಞರು ಅಂತ ಹೇಳಿದ್ರೆ ಈಗ ಬೇರೆಯವ್ರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅದನ್ನ ತಿಳ್ಕೊಳ್ಳೋದು ಮುಖ್ಯ. ಮಿನಿಸ್ಟರ್ಸ್ ಯಾವಾಗ ಆಗ್ತಾರಲ್ಲ ಅವ್ರು ಬರೀ ಹೇಳೋದ್ರಲ್ಲಿ ಇಷ್ಟ ಅಲ್ಲ, ಅವರು ಯಾಕೆ ಹೇಳ್ತಾ ಇದ್ದಾರೆ, ಯಾವ ಭಾವನೆಯಿಂದ ಹೇಳ್ತಾ ಇದ್ದಾರೆ, ಯಾವ ಸನ್ನಿವೇಶದಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲವನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿತ್ತೆ. ಅದಕ್ಕೋಸ್ಕರ ಮಿನಿಸ್ಟರ್ಸ್ ಇದ್ರಲ್ಲ ತುಂಬಾ ಅದ್ಭುತವಾದಂತಹ ಸದಾಕಾಲ ಅವರು ಲಾಯಲ್ಟಿ, ಇನ್ನೊಂದು ಮಿನಿಸ್ಟರ್ಸ್ ಯಾವಾಗಲೂ ಲಾಯಲ್ ಆಗಿರ್ಬೇಕು. ಅದಕ್ಕೋಸ್ಕರ ರಾಜನ ಹಿತರಕ್ಷಣೆಯಲ್ಲಿ ನಿರತರಾಗಿದ್ರು. ಅವರು ಶುದ್ಧ ಆಚಾರ ವಿಚಾರಗಳನ್ನು ಉಪಯುಕ್ತರಾಗಿದ್ದರು. ಯಶಸ್ವಿಗಳಾದ ಆ ಮಂತ್ರಿ ಮಂಡಲು ರಾಜಕೀಯ ಕಾರ್ಯಗಳಲ್ಲಿ ನಿರಂತರ ತತ್ಪರವಾಗಿತ್ತು. ಸೊ ಈ ರೀತಿ ನೋಡಿ, 8 ಮಂತ್ರಿಗಳಲ್ಲಿ ಯಾರು? ದೃಷ್ಟಿ, ಜಯಂತ, ವಿಜಯ, ಸುರಾಷ್ಟ್ರ, ರಾಷ್ಟ್ರವರ್ಧನ, ಅಕೋಪ, ಧರ್ಮಪಾಲ, ಆಮೇಲೆ ಸುಮಂತ್ರ, ಅರ್ಥಶಾಸ್ತ್ರದಲ್ಲಿ ನಿಪುಣರಾಗಿರುವಂತಹ ಸುಮಂತ್ರ. ಈ ರೀತಿ 8 ಮಂತ್ರಿಗಳು ಇದ್ರು. ಸೊ ಈ ರೀತಿ ಎಲ್ಲ ಗುಣವಂತರಾಗಿದ್ರು ಮತ್ತೆ ದಕ್ಷರಾಗಿದ್ರು. ಈ ರೀತಿ ಸಂಪೂರ್ಣ 7 ಸರ್ಗಗಳ ನಾವು ಇವತ್ತು ಚರ್ಚೆ ಮಾಡಿದೀವಿ 1 ಗಂಟೆನಲ್ಲಿ. ಮತ್ತೆ ನಾವು 8ನೇ ಸರ್ಗದಿಂದ, ಈಗ ದಶರಥನಿಗೆ ಮಕ್ಕಳು ಇರಲಿಲ್ಲ, ಈಗ ಮಕ್ಕಳನ್ನ ಪಡೆಯೋದಕ್ಕೆ ಈಗ ದಶರಥ ಏನ್ ಮಾಡಬೇಕು ಅದನ್ನ ಅವನು ಆಲೋಚನೆ ಮಾಡ್ತಾನೆ. ಈ ಆಲೋಚನೆಯನ್ನ ಹೇಗೆ ಅವನು ಪುತ್ರ ಕಾಮೇಷ್ಟಿ ಯಜ್ಞವನ್ನ ಹೇಗೆ ಮಾಡಬೇಕು ಅದೆಲ್ಲವನ್ನು ಮುಂದೆ ಅವನು ಮಾಡ್ತಾನೆ. ಮತ್ತೆ ರಾಮನ ಜನ್ಮ ಅದೆಲ್ಲವೂ ನಾವು ಮುಂದಿನ ಭಾಗದಲ್ಲಿ ಚರ್ಚೆಯನ್ನು ಮಾಡೋಣ. ತುಂಬಾ ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ.